स्तुमन्तवर्त्मनाभतमिदं ध्यायन्मदन्ताङ्कितो मन्त्रं जपशास्त्रसम्पदमथो दास्यामि भाग्ये सह तत्तद्गाम्यप्रबोधयामि तदनु प्राप्यो मदङ्घ्रिर्भवेदित्याघोषयतीव यत्करणे संवाजिवक्त्रं भजे व्यासाय प्रतिमेतिहासरतनोल्लासाय दुर्वादिनां व्यासाय सकराय सुस्तुकृतं श्वासाय दोषद्विषे भासाय मुनरम्यतो यसदृशायासाय मासेविने दासाय भयदाय मत्स्वगुरुश्वासाय मुख्यं नमः सत्सङ्गमानससरोवरमध्यवर्ती कृष्णाङ्घ्रिचारुकमलार्चित्तवृत्तिः शास्त्रादिमञ्जुपदरन्तर्धर्म्य संसत् आस्माकः सरसिने स्वमभ्यहंसः विमलसकलगात्रं शुद्धकैवल्यपात्रं शुभगुणगणसान्द्रं भूविभूषामणीन्द्रं विदितसकलशास्त्रं साधुचित्तं यतीन्द्रं दुर्गवदनपादं नौमि सद्वादिराजम् अलकुमहिमराजत्वादिराजार्यपादाम्बुजगतमधुमातिशङ्करीकायमाणं कुटिलहरिधर्मानुष्ठितप्राप्तभाविरुद्रनयन पदपातिं भूतराजं नमो भूतराजं नतोऽस्मि मूलव्यासहयग्रीवपदगञ्जमधुव्रतं श्रीविश्वोत्तमयोगीन्द्रं वन्देऽहं वादिराट्प्रियं जन्माद्यस्य हितोन्मयात्करतश्चार्तेष्वभिज्ञस्वराट् तेने ब्रह्महृदाय आदिकवये मुख्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकं सत्यं परं धीमहि यं प्रकृतन्तमवेदि सत्यं वैपायनो दहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾನೆ ಅಂತ ಗೊತ್ತಾದ ಕೂಡಲೇ ಉದ್ಧವರು ಬಂದು ತತ್ವೋಪದೇಶವನ್ನು ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡಾಗ ಅನೇಕ ವಿಧವಾದಂತಹ ತತ್ವಗಳನ್ನು ಕೃಷ್ಣ ಉಪದೇಶ ಮಾಡಿದ್ದಾನೆ. ಅದರಲ್ಲಿ ಕೆಲವು ವಿಷಯಗಳನ್ನೆಲ್ಲ ಆಚಾರ್ಯರಿಗೆ ನಿರೂಪಣೆಯನ್ನ ಮಾಡಿದ್ದಾರೆ. ಒಂದೆರಡು ದೃಷ್ಟಾಂತಗಳ ಕಥೆಗಳನ್ನ ಉದಾಹರಿಸಿ ತತ್ವೋಪದೇಶವನ್ನ ಕೃಷ್ಣ ಮಾಡ್ತಾನೆ. ಅದರಲ್ಲಿ ಒಂದು ಕಥೆ ಭಿಕ್ಷುಗೀತೆ ಅಂತ ಹೇಳಿ. ಒಬ್ಬ ಬ್ರಾಹ್ಮಣ ಇದ್ದ. ಅವನು ಮಹಾ ಜಿಪುಣ. ಸಂಪತ್ತು ಬೇಕಾದಷ್ಟು ಇತ್ತು. ಸಂಪತ್ತು ಬೇಕಾದಷ್ಟು ಇದ್ರೂ ಕೂಡ ಖರ್ಚು ಮಾಡಲಿಕ್ಕೆ ಅವನಿಗೆ ಬಹಳ ಹಿಂದೇಟು ಹಾಕ್ತಾ ಇದ್ದ. ಇಲ್ಲಿಯವರೆಗೆ ಹೇಳಿದ್ರೆ ಮನೆಗೆ ಬಂದ ಅತಿಥಿಗಳಿಗೆ ಯಾವುದೇ ರೀತಿ ಉಪಚಾರಗಳನ್ನು ಮಾಡ್ತಾ ಇರಲಿಲ್ಲ, ಬಂದವರಿಗೆ ಉಪಚಾರ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವನ ಮನೆಗೆ ಯಾರು ಅತಿಥಿಗಳೇ ಬರ್ತಾ ಇರಲಿಲ್ಲ. ಅದ್ರ ಹೋದ್ರೆ ಒಂದು ದೊಡ್ಡ ನೀರು ಕೊಡುವಂತಹ ಆ ದಾನ ಬುದ್ಧಿಯು ಅವನಲ್ಲಿ ಇರಲಿಲ್ಲ. ಹೋಗ್ಲಿ ತಾನಾದ್ರೂ ಸುಖ ಬರ್ತಾನ, ತಾನೂ ಕೂಡ ತನ್ನ ಸಂಪತ್ತನ್ನು ವಿನಿಯೋಗಿಸಿಕೊಳ್ತಾ ಇಲ್ಲ, ತಾನೂ ಕೂಡ ಕಂಜೂಸ್ ಮಾಡಿ ಮಾಡಿ ಅದನ್ನು ಕೂಡಿಟ್ಟು ತಾನೂ ಕೂಡ ದರಿದ್ರನಂತೆ ಬದುಕ್ತಾ ಇದ್ದ. ಬರೇ ಅವನ ಸಂಪತ್ತು ಕಟ್ಟಿಡ್ಲಿಕ್ಕೆ ಮಾತ್ರ, ವಿನಿಯೋಗಕ್ಕಿಲ್ವೇ ಇಲ್ಲ. ನಿಮ್ಮ ದೇವತಾರಾಧನೆ ಪಂಚಯಜ್ಞಗಳು ಯಾವುದು ಮನೆಯಲ್ಲಿ ಇಲ್ವೇ ಇಲ್ಲ. ದುಡ್ಡು ಖರ್ಚು ಮಾಡುವ ಪ್ರಸಂಗ ಅವನ ಜೀವನದಲ್ಲಿ ಬರಲೇ ಇಲ್ಲ. ಹೀಗೆ ಅವನು ದುಡ್ಡು ಮಾಡಿದ್ದೇ ಹೊರತು ಅದನ್ನು ವಿನಿಯೋಗ ಮಾಡಿದ್ದಿಲ್ಲ. ಹೀಗೆ ಇಂತಹ ಒಬ್ಬ ಬ್ರಾಹ್ಮಣ ಈಗ ಜಿಪುಣನಾಗಿದ್ದ. ಇದರಿಂದಾಗಿ ಏನಾಯ್ತು, ಇಷ್ಟೆಲ್ಲ ಸಂಪತ್ತನ್ನ ಸಂಪಾದನೆ ಮಾಡಿಯೂ ಕೂಡ ಅದನ್ನ ಧಾರ್ಮಿಕವಾಗಿ ವಿನಿಯೋಗ ಮಾಡದೇ ಇದ್ದದ್ರಿಂದ ಅವನ ಮೇಲೆ ದೇವತೆಗಳೆಲ್ಲ ಮುನಿಸಿಕೊಂಡು ಅವನ ಸಂಪತ್ತು ಅದು ನಾಶ ಆಗಲಿಕ್ಕೆ ಆರಂಭ ಆಯಿತು. ನಾಶ ಆಯಿತು, ಸ್ವಲ್ಪ ಕಳ್ಕೊಂಡ. ಮತ್ತೊಂದು ಸ್ವಲ್ಪ ಬಂಧುಗಳು ಬಂದೆಲ್ಲ ಅಪಹಾರ ಮಾಡ್ಕೊಂಡು ಹೋದರು. ಹೀಗೆ ಒಬ್ಬ ಲಕ್ಷಾಧೀಶ್ವರನಾಗಿದ್ದಂತ ಒಬ್ಬ ಬ್ರಾಹ್ಮಣ ಕೊನೆಗೆ ಬಿಕಾರಿಯಾಗಿ ನಿಂತ. ಕೈಯಲ್ಲಿ ನಯಾ ಪೈಸೆ ಇಲ್ಲ, ಇದ್ದಾಗ ಉಣ್ಲಿಲ್ಲ, ಇಲ್ಲದಿದ್ದ ಮೇಲೆ ಕೂಡ ಉಣ್ಲಿಕ್ಕಿಲ್ಲ ಅವನಿಗೆ. ಅಂತಹ ಪರಿಸ್ಥಿತಿ ಬಂತು. ಆವಾಗ ಅವನಿಗೆ ಈ ದುಡ್ಡಿನ ಈ ಅರ್ಥದ ಮಹತ್ವ ಏನು ಅಂತ ಅವನಿಗೆ ಅರ್ಥ ಆಯಿತು. ಈ ಅರ್ಥ ಇದು ಅನರ್ಥಕಾರಿ, ಇದು ಅರ್ಥ ಇದು ಸಾರ್ಥಕ ಅಲ್ಲ ನಮ್ಗೆ ಅಂತ ಅವನಿಗೆ ಅವಾಗ ಅರ್ಥ ಆಯಿತು. ಯಶಃ ಯಶಸ್ವಿನಾಂ ಶುದ್ಧಂ ಶ್ಲಾಘ್ಯ ಏ ಮುನಿನಾಂ ಗುಣಾಃ ಲೋಭಃ ಸ್ವಲ್ಪೋಪಿ ತಾನ್ ಹಂತಿ ಪಿತೃ ರೂಪಂ ಇವೇಪ್ಸಿತಂ. ನಿಮ್ಮ ದೇಹಕ್ಕೆ ಈ ತೊನ್ನು ರೋಗ ಅಂತ ಬರುತ್ತೆ. ಆ ತೊನ್ನು ರೋಗ ದೇಹ ಪೂರ್ತಿ ಆವರಿಸಬೇಕಾಗಿಲ್ಲ. ಸ್ವಲ್ಪ ನಿಮ್ಮ ದೇಹದಲ್ಲಿ ಸ್ವಲ್ಪ ಬಂದರೂ ಸಾಕು, ಮುಖದಲ್ಲಿ ಸ್ವಲ್ಪ ಕಲೆ ಬಿದ್ದರೂ ಸಾಕು, ನಿಮ್ಮ ತೊನ್ನಿನ ಆ ಕಲೆ ಬಿದ್ದರೆ ಸಾಕು, ನಮ್ಮ ಮುಖದ ಸೌಂದರ್ಯ ಹಾಳಾಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಸ್ವಲ್ಪವೇ ಸ್ವಲ್ಪ ಲೋಭ ಬಂದರೂ ಸಾಕು, ಅವನು ಎಷ್ಟೇ ಕೀರ್ತಿಯನ್ನು ಸಂಪಾದನೆ ಮಾಡಿರಲಿ, ಅವನ ಎಲ್ಲ ಕೀರ್ತಿಯನ್ನ, ಅವನೆಲ್ಲ ಗುಣಗಳನ್ನು ಕೂಡ ಆ ಲೋಭ ಅದು ನಾಶ ಮಾಡಿಬಿಡ್ತದೆ. ಹಾಗಾಗಿ ಲೋಭವನ್ನು ಕೊಡಬಾರದು ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡ. ಮಾತ್ರವಲ್ಲ, ಈ ಅರ್ಥವನ್ನು ಸಂಪಾದನೆ ಮಾಡುವಂಥದ್ದು ಇದು ಬಹಳ ಅನರ್ಥಕಾರಿ, ಇದು ಬಹಳ ಶ್ರಮದಾಯಕ. ಅರ್ಥವನ್ನ ಸಂಪಾದನೆ ಮಾಡ್ಲಿಕ್ಕೂ ಕೂಡ ನೀವು ಪ್ರಯತ್ನವನ್ನು ಪಡಬೇಕು, ಶ್ರಮವನ್ನು ಪಡಬೇಕು. ಅರ್ಥಸ್ಯ ಸಾಧನೆ ಸಿದ್ಧ ಉತ್ಕರ್ಷೆ ರಕ್ಷಣೆ ವ್ಯಯೇ ನಾಶೋಪಭೋಗ ಆಯಾಸ ತ್ರಾಸಃ ಚಿಂತಾ ಭ್ರಮೋ ನೃಣ ಅಂತ. ಈ ಅರ್ಥವನ್ನ ಸಂಪಾದನೆ ಮಾಡಲಿಕ್ಕೆ ನೀವು
ಶ್ರಮವನ್ನು ಪಡಬೇಕು. ಸರಿ, ಸಂಪಾದನೆ ಮಾಡಿ ಆಯ್ತು. ಆ ಸಂಪಾದನೆ ಮಾಡಿ ಆದ್ಮೇಲೆ ಅದನ್ನ ಮತ್ತೆ ವೃದ್ಧಿಗೊಳಿಸಬೇಕು. ಆ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಎಲ್ಲೋ ಶೇರಿಗೆ ಹಾಕಿದೆ, ಎಲ್ಲೋ ನಾನು ಫಿಕ್ಸೆಡ್ ಇಟ್ಟೆ, ಯಾವುದೋ ಬ್ಯಾಂಕ್ ಅಲ್ಲಿ ಇಟ್ಟೆ, ಯಾವುದೋ ಸೊಸೈಟಿಯಲ್ಲಿ ಇಟ್ಟೆ, ಮನೆಗೆ ಸೊಸೈಟಿ ಮುಚ್ಚಿ ಹೋಯ್ತು, ಕೋಪರೇಟಿವ್ ಬ್ಯಾಂಕ್ ಹೋಯ್ತು, ಗೋತಾ, ಶೇರ್ ಮಾರ್ಕೆಟ್ ಬಿದ್ದು ಹೋಯ್ತು. ಮತ್ತೆ ಶ್ರಮ ಅವನಿಗೆ. ಆ ಸಂಪಾದನೆ ಮಾಡಿದ್ದನ್ನು ವೃದ್ಧಿ ಮಾಡ್ಲಿಕ್ಕೆ ಹೋಗಿ ಮತ್ತೆ ಶ್ರಮ ಪಟ್ಟ, ದುಃಖ ಆವರಿಸಿದವನಿಗೆ. ಮತ್ತೆ ಸರಿ ಬೇಡ, ಈ ಶೇರ್ ಮಾರ್ಕೆಟ್ ನಮ್ಗೆ ಗೊತ್ತಾಗುದಿಲ್ಲ, ಮಾರ್ಕೆಟ್ ಹೇಗೆ ಬೀಳ್ತದೆ ಗೊತ್ತಾಗುದಿಲ್ಲ, ಕೋಪರೇಟಿವ್ ಸೊಸೈಟಿಗಳು ನಂಬಲಿಕ್ಕೆ ಆಗುದಿಲ್ಲ, ಮನೆಯಲ್ಲೇ ರಕ್ಷಣೆ ಮಾಡ್ತೇನೆ ಅಂತ ಕೂತರೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ನವರು ಯಾವಾಗ ರೈಡ್ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಆ ರಕ್ಷಣೆ ಮಾಡುವುದರಲ್ಲೂ ಕೂಡ ಮತ್ತೆ ಅವನಿಗೆ ಶ್ರಮ. ಒಟ್ಟು ಆ ಅರ್ಥ ಅವನಿಗೆ ಅನರ್ಥವೇ ಆಗ್ತಾ ಇದೆ. ಇನ್ನು ಸರಿ ಖರ್ಚು ಮಾಡುವ ಅಂತಂದ್ರೆ ದುಡ್ಡನ್ನು ಖರ್ಚು ಮಾಡುವಾಗ ಕೂಡ ದುಃಖ ಮನಸ್ಸಿಗೆ, ಅಲ್ಲಿಯೂ ಶ್ರಮ ಅವನಿಗೆ, ಅಯ್ಯೋ ಖರ್ಚು ಮಾಡ್ಬೇಕಲ್ವಾ ಅಂತ ಹೇಳಿ. ಮತ್ತೆ ಏನೂ ಇಲ್ಲದೆ ನರೆನಾಯಿ ತಿಂದು ಹೋದಾಗ, ನಾಶ ಆದಾಗಲೂ ಕೂಡ ಮತ್ತೆ ಅವನು ಅದಕ್ಕೆ ಶ್ರಮವನ್ನು ಪಡಬೇಕು, ದುಃಖವನ್ನು ಪಡಬೇಕು. ಒಟ್ಟು ಈ ಅರ್ಥ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಅದು ಅನರ್ಥವೇ ಹೊರತು ಅದು ಸಾರ್ಥಕ ಆಗುವುದು ಬಹಳ ಕಡಿಮೆ ಅಂತ ಆ ವ್ಯಕ್ತಿ, ಆ ಬ್ರಾಹ್ಮಣ ಕಂಡುಕೊಂಡ. ಯಾವಾಗ ನನ್ನ ಅರ್ಥ ನಾಶ ಆದ ಮೇಲೆ, ಅರ್ಥ ಇರುವವರೆಗೆ ಅವನಿಗೆ ಅರ್ಥದ ಮಹತ್ವ ಗೊತ್ತಾಗಲಿಲ್ಲ. ಈ ಅನರ್ಥ ಆಗುವ ಬಗೆ 13 ಕಾರಣಗಳನ್ನ ಹೇಳ್ತಾರೆ. ಈ ಅರ್ಥ ಎನ್ನುವಂಥದ್ದು ಹೇಗೆ ಅನರ್ಥಕಾರಿ ಆಗ್ತದೆ ಅಂತ. ಸ್ಥೇಯಂ, ಈ ದುಡ್ಡು ಬಂತು ಅಂತ ಆದ್ರೆ ಕಳ್ತನ ಮಾಡೋ ಬುದ್ಧಿ ಬರ್ತದೆ ನಮಗೆ. ಅಂದ್ರೆ ಆ ದುಡ್ಡಿನ ಆಸೆ ಹುಟ್ಟಿ ಬಿಟ್ರೆ ಮತ್ತೆ ಮತ್ತೆ ಈ ಅರ್ಥವನ್ನು ನಾವು ಸಂಪಾದಿಸಬೇಕು ಹೇಳುವಂತಹ ಒಂದು ದುರಾಸೆ, ಈ ಕಳ್ಳತನದ ಬುದ್ಧಿ. ಹೇಗಾದರೂ ಮಾಡಿ ನಾವು ಸಂಪಾದನೆ ಮಾಡಬೇಕು ಅಂತ ಮತ್ತೆ ಆ ದುಡ್ಡಿನ ಬಗ್ಗೆ ಇರುವಂತಹ ಮೋಹ. ಇನ್ನು ಹಿಂಸ, ದುಡ್ಡು ಬಂದ್ರೆ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ದುಡ್ಡು ಇದ್ರೆ ಅವನಿಗೆ ಹಿಂಸೆ ಮಾಡುವ ಮನೋಭಾವ ಬರ್ತದಂತೆ. ಅಂದ್ರೆ ಇನ್ನೊಬ್ಬನಿಗೆ ಹಿಂಸೆ ಮಾಡಿಯಾದ್ರೂ ಕೂಡ ನನ್ನ ದುಡ್ಡನ್ನು ಉಳಿಸಿಕೊಳ್ಬೇಕು ಅಂತ. ಇನ್ನು ಅನೃತ, ದುಡ್ಡು ಬಂದು ಕೂಡಲೇ ಜನ ಸುಳ್ಳು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ದುಡ್ಡು ಸುಳ್ಳು ಮಾತಾಡಿಸ್ತದೆ. ಹೇಗೆ ಅಂತ ಕೇಳಿದ್ರೆ, ಯಾರೋ ಒಬ್ರು ಬಂದು ಸ್ವಲ್ಪ ನಮ್ಗೊಂದು 1000 ರೂಪಾಯಿ ಬೇಕಿತ್ತು ಖರ್ಚಿಗೆ, ಅರ್ಜೆಂಟ್ ಕೊಡ್ತೀರಾ ಅಂತ ಕೇಳಿದ್ರೆ, ಅಯ್ಯೋ ಮಾರ್ ನಿನ್ನೆವರೆಗೆ ಇತ್ತು ಮಾರ್, ಎಲ್ಲ ಖಾಲಿ ಆಯ್ತು, ಯಾವ ಕಿಸೆ 10,000 ರೂಪಾಯಿ ಇರ್ತದೆ ಅವನಿಗೆ. ದುಡ್ಡು ಇದ್ರೂ ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅನೃತ, ಸುಳ್ಳನ್ನು ಮಾತನಾಡುವಂತ ಪ್ರವೃತ್ತಿಯನ್ನು ಆರಂಭ ಮಾಡ್ತಾರೆ. ಮತ್ತೆ ದಂಬಾಚಾರ, ದುಡ್ಡು ಬಂದಿ ಕೂಡಲೇ ಶೋಕಿ ಮಾಡುದು, ಸುಮ್ಮನೆ ಆ ಅರ್ಥ ಅದು ಸಾರ್ಥಕ ಆಗುವುದಿಲ್ಲ, ಮತ್ತೆ ಅನರ್ಥವೇ ಆಗುವುದು. ಇನ್ನು ಕಾಮ, ಈ ದುಡ್ಡಿನಿಂದ ಈ ಕಾಮದ ಪ್ರವೃತ್ತಿ, ಅದು ಬೇಕು ಇದು ಬೇಕು ಹೇಳುವಂತಹ ಈ ಅತಿಯಾದ ಸತ್ಕಾಮನೆಗಳಲ್ಲ, ದುಷ್ಟ ಕಾಮನೆಗಳು. ಈ ಅರ್ಥ ಅದು ಸಾರ್ಥಕ ಆಗುವಂತಹ ಕಾಮನೆಗಳಲ್ಲ, ಅರ್ಥ ಅನರ್ಥ ಆಗುವಂತಹ ದುಷ್ಟ ಕಾಮನೆಗಳು ಅದು ನಮಗೆ ಜಾಸ್ತಿ ಆಗ್ತದೆ. ಇನ್ನು ಕ್ರೋಧ, ಈ ಅರ್ಥ ಬಂದ ಕೂಡಲೇ ನಮಗೆ ಸಿಟ್ಟು ಜಾಸ್ತಿ ಆಗ್ತದೆ. ಅದು ಬೇರೆ ಬೇರೆ ರೀತಿಯಿಂದ, ಅದು ನಾವು ಅಂದೆ ನನಗಾಗದವರು ಬಂದು ಏನಾದ್ರೂ ಬಂದು ಹೇಳಿದ್ರೆ ಈ ಅರ್ಥದ ಮದದಿಂದಾಗಿ ನಾವು ಸಿಟ್ಟು ಮಾಡ್ಕೊಳ್ತೇವೆ. ಇನ್ನು ಸ್ಮಯ ಅಂದ್ರೆ ಅಹಂಕಾರ, ಸ್ಮಯ ಅಂತ ಹೇಳಿದ್ರೆ ಗರ್ವ. ದುಡ್ಡು ಬಂದ ಕೂಡಲೇ ಈ ಅಹಂಕಾರ ಸಹಜವಾಗಿ ಜಾಸ್ತಿ ಆಗೋದು ಎಲ್ರೂ ಕಾಣ್ತದೆ. ಇನ್ನು ಮದ, ದುಡ್ಡಿನ ಮದ. ನಮಗೆ ದುಡ್ಡು ಬಂದ ಕೂಡಲೇ ಸಾಮಾನ್ಯ ವ್ಯಕ್ತಿಗಳು ಕಾಣುವುದಿಲ್ಲ, ನಮ್ಮ ಲೆವೆಲ್ ಚೇಂಜ್ ಆಗಿ ಬಿಡುತ್ತದೆ. ಈ ಸೈಕಲ್ ನಲ್ಲಿ ಹೋಗ್ತಾ ಇದ್ದವರು ಕಾರ್ನಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕದಲ್ಲಿ ರಿಕ್ಷಾ ಪಾಸ್ ಆದ್ರೆ ಗೊತ್ತಾಗುವುದಿಲ್ಲ. ಹಾಗೆ ಈ ಅಹಂಕಾರ, ದುಡ್ಡಿನ ಮದ. ಇನ್ನು ಈ ಅರ್ಥವನ್ನು ಕೂಡಲೇ ಭೇದ ಬುದ್ಧಿ. ಭೇದ ಬುದ್ಧಿ ಅಂತ ಹೇಳಿದ್ರೆ ದುಡ್ಡಿಗೋಸ್ಕರ ಇನ್ನೊಬ್ಬನಿಗೆ ದುಡ್ಡು ಕೊಟ್ಟು ಬೇಕಾದ್ರೆ ಅವನಿಗೆ ಹಿಂಸೆ ಮಾಡು, ಅವನಿಗೆ ಆ ರೀತಿ ಅನರ್ಥದ ಕೆಲಸವನ್ನು ಮಾಡು ಅಂತ ಹೇಳಿ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಮಾಡಿಸುದು ಹೇಳ್ತಾರೆ ನೋಡಿ. ಇಂತಹ ಭೇದ ಬುದ್ಧಿ ಬರ್ತದೆ ಅವನಿಗೆ. ಇನ್ನು ದ್ವೇಷ, ಈ ಹಣದಿಂದಾಗಿ ದ್ವೇಷ ಬರ್ತದೆ. ಒಬ್ಬ ವ್ಯಕ್ತಿ ನಮಗೆ ಜಾಸ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಗೊತ್ತಾದ ಕೂಡಲೇ, ಓ ಅವನು ಅಷ್ಟು ಸಂಪಾದನೆ ಮಾಡಿದ್ದ, ಯಾರ್ಯಾರು ತಲೆ ಹೊಡೆದು ಮಾಡಿದ್ದಾನೆ ಅಂತ ಹೀಗೆ ದ್ವೇಷದ ಮಾತುಗಳನ್ನು ಆಡುವುದು. ಈ ದುಡ್ಡು ಅಷ್ಟು ಬುದ್ಧಿಯನ್ನು ಕೆಡಿಸ್ತದೆ. ಅದೇ ರೀತಿಯಾಗಿ ಅವಿಶ್ವಾಸ, ಈ ದುಡ್ಡು ಬಂದ ಕೂಡಲೇ ಕೈಯಲ್ಲಿ ನಿಮಗೆ ಪಕ್ಕದಲ್ಲಿ ಇದ್ದವನು, ನಿಮ್ಮ ಬಂಧುವೇ ಆಗಿರ್ಲಿ, ನಿಮ್ಮ ಸ್ನೇಹಿತನೇ ಆಗಿರ್ಲಿ, ಅವನ ಮೇಲೆ ವಿಶ್ವಾಸವೇ ಇರುವುದಿಲ್ಲ. ಕಿಸೆಯಲ್ಲಿ 1 ಲಕ್ಷ ಉಂಟು ಅಂತ ಅಂದ್ಕೊಳ್ಳಿ, ನೀವೆಲ್ಲ ಹೋಗ್ತಾ ಇದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಪಕ್ಕದಲ್ಲಿ ನಿಮ್ಮ ಪರಿಚಯದವೇ ಇದ್ದಾನೆ,
ನಿಮ್ಮ ಅಮ್ಮನ ಮೇಲೆ ವಿಶ್ವಾಸ ಇರುವುದಿಲ್ಲ, ಇನ್ನೆಲ್ಲ ನನ್ನ ಕಿಸೆ ಕೈ ಹಾಕ್ತಾನೇನೋ ಅಂತ ಹೇಳಿ ನೀವು ಅವಿಶ್ವಾಸದಲ್ಲಿಯೇ ಆ ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಿ. ಹಾಗಾಗಿ ಈ ದುಡ್ಡು ಎನ್ನುವಂಥದ್ದು ಎಲ್ಲರ ಬಗ್ಗೆ ನಮಗೆ ಅವಿಶ್ವಾಸವನ್ನು ಹುಟ್ಟಿಸ್ತದೆ. ಇನ್ನು ಸಂಸ್ಪರ್ಧ, ಪೈಪೋಟಿ. ಆ ದುಡ್ಡು ಬಂದ ಕೂಡಲೇ ನಾವು ಕೂಡ ಸಂಪಾದನೆ ಮಾಡಬೇಕು, ಇದನ್ನು ಅವನಿಗಿಂತ ನಾನು ಜಾಸ್ತಿ ಬೆಳೆಸಬೇಕು, ದುಡ್ಡನ್ನು ಬೆಳೆಸಬೇಕು ಹೇಳುವಂತಹ ಪೈಪೋಟಿ ಬೆಳೀತದೆ. ಮತ್ತೆ ವ್ಯಸನಾನಿ, ಕೊನೆಯಲ್ಲಿ ಹೇಳುವಾಗ ಎಷ್ಟು ಅನರ್ಥ ಅಂತ ಹೇಳಬೇಕಾದ್ರೆ ವ್ಯಸನಗಳು, ದುರ್ವ್ಯಸನಗಳು. ಒಂದು ಅರ್ಥ ಸಂಪಾದನೆ ಆಗ್ಲಿಕ್ಕೆ ಶುರುವಾಯಿತು ಅಂತ ಕೂಡಲೇ ಬೇಡದಿರುವ ಚಟಗಳೆಲ್ಲ ಆರಂಭ ಆಗ್ತದೆ. ಸಿಗರೇಟು, ಪಾನ, ಆಮೇಲೆ ಮತ್ತೇನುಂಟು, ರಮ್ಮಿ, ಸ್ಪೀಡ್ ಕಾರ್ಡು, ಏನೆಲ್ಲ ಉಂಟು ಎಲ್ಲವೂ ಕೂಡ, ಎಲ್ಲ ದುರ್ವ್ಯಸನಗಳು ಕೂಡ ಈ ಅರ್ಥದ ದಿಂದ ಆಗುವಂತಹ ಅನರ್ಥಗಳು. ಹೀಗೆ 13 ಅನರ್ಥಗಳು ಈ ಅರ್ಥದಿಂದ ಆಗುವಂಥದ್ದು ಏನು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿ ಹೇಳ್ತಾನೆ ಆ ಬ್ರಾಹ್ಮಣ. ಇದೆಲ್ಲವೂ ಕೂಡ ಅರ್ಥದಿಂದ ಆಗುವಂತಹ ಅನರ್ಥಗಳು ಅಂತ. ಇಷ್ಟಾಗುವಾಗ ಅವನಿಗೆ ವೈರಾಗ್ಯ ಬಂತು. ಸರಿ, ನಾನು ಸಂಪತ್ತಿದ್ದಾಗ ಸಂಪತ್ತನ್ನು ಸಾರ್ಥಕಪಡಿಸಿಕೊಳ್ಳಿಲ್ಲ, ಭಗವದ್ ಆರಾಧನೆಯನ್ನು ಮಾಡಲಿಲ್ಲ, ಭಗವಂತನಿಗೆ ವಿಮುಖನಾದೆ. ಇನ್ನಾದರೂ ಇದೊಂದು ನನಗೆ ದೇವರು ಕೊಟ್ಟಂತಹ ಒಳ್ಳೆಯ ಅವಕಾಶ, ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ, ಈಗ ನನ್ನ ಸಂಪತ್ತನ್ನು ನಾಶಪಡಿಸಿ ಇನ್ನಾದ್ರೂ ಸಾಧನೆಯನ್ನು ಮಾಡಿಕೋ ಅನ್ನುವ ಅವಕಾಶವನ್ನು ನನಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಇನ್ನಾದ್ರೂ ಭಗವತ್ ಚಿಂತನೆಯನ್ನು ಮಾಡ್ತಾ ನಾನು ಸಾಧನೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳಿ ಎಲ್ಲವನ್ನು ತ್ಯಾಗ ಮಾಡ್ಲಿಕ್ಕೆ ಏನಿಲ್ಲ, ಹೋಗಿ ಆಗಿದೆ. ಆದರೂ ಕೂಡ ಅವನು ಸನ್ಯಾಸಿ ಆಗ್ತಾನಂತೆ. ಯತಿವೇಶವನ್ನ ಅವನು ಯತಿಯಾಗಿ ಅವನು ಸಂಚಾರ ಮಾಡ್ತಾನೆ. ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ಅವನ ಮನಸ್ಸು ಇವಾಗ ಅಷ್ಟು ನಿರ್ಮಲವಾಗಿದೆ. ಎಲ್ಲವನ್ನು ಕಳ್ಕೊಂಡ ಮೇಲೆ ಅವನಿಗೆ ಮನಸ್ಸು ನಿರ್ಮಲವಾಗಿದೆ. ಯತಿಯಾಗಿ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಭಿಕ್ಷೆ ಎತ್ತಿ ಜೀವನವನ್ನು ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಇದ್ದಾಗ ಹೇಗೆ ಅಂತ ಜನರಿಗೆಲ್ಲ ಗೊತ್ತಿತ್ತು. ನಯಾ ಪೈಸೆ ಒಬ್ಬರಿಗೆ ದಾನ ಮಾಡಿದವನಲ್ಲ, ಒಂದು ಲೋಟ ನೀರು ಕೊಟ್ಟವನಲ್ಲ ಮನೆಯಲ್ಲಿ. ಇಂತಹ ವ್ಯಕ್ತಿ ಸನ್ಯಾಸಿಯಾಗಿ ಭಿಕ್ಷುವಾಗಿ ಸಂಚಾರ ಮಾಡ್ತಾ ಮತ್ತೆ ಅವನ ಊರಿಗೆ ಬಂದಿದ್ದಾನೆ, ಭಿಕ್ಷೆ ಎತ್ಕೊಂಡು ಬಂದಿದ್ದಾನೆ. ಬಂದಾಗ ಊರ ಜನಗಳೆಲ್ಲ ನೋಡ್ತಾ ಇದ್ದಾರೆ, ಇವನೇ ಅಲ್ವಾ ನಮ್ಮನೇಲಿ ಊರಲ್ಲಿದ್ದ ಬ್ರಾಹ್ಮಣ, ಇದ್ದಾಗ ಒಂದು ಪೈಸೆ ಯಾರಿಗೂ ದಾನ ಮಾಡಲಿಲ್ಲ, ಇವಾಗ ದುಡ್ಡು ಮಾಡ್ಲಿಕ್ಕೆ ಅಂತೇಳಿ ಹೊಸ ವೇಷ ಹಾಕೊಂಡು ಬಂದಿದ್ದಾನೆ, ಸನ್ಯಾಸಿಯ ವೇಷ ಹಾಕೊಂಡು ಬಂದು ದುಡ್ಡು ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾನೆ ಅಂತೇಳಿ ಎಲ್ಲರೂ ಅಪಹಾಸ್ಯ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಅವನು ಎಲ್ಲೋ ಭಿಕ್ಷೆ ಎತ್ಕೊಂಡು ಎಲ್ಲೋ ನದಿ ತೀರದಲ್ಲಿ ಕುತ್ಕೊಂಡು ಉಣ್ಣಬೇಕು ಅಂತ ಹೊರಟ್ರೆ ಮಲಮೂತ್ರಾದಿಗಳ ವಿಸರ್ಜನೆಯನ್ನು ಅವನು ಉಣ್ಣುವ ಅನ್ನಕ್ಕೆ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಆ ಜನಗಳೆಲ್ಲ ಇವನಿಗೆ ಹಿಂಸೆ ಮಾಡ್ತಾ ಇದ್ರು, ಅವನಿಗೆ ಕೋಲನ್ನು ಹೊಡಿತಾ ಇದ್ರು, ಕಂಬಕ್ಕೆ ಕಟ್ಟಿ ಹಾಕಿ ಹಿಂಸೆ ಮಾಡ್ತಾ ಇದ್ರು. ಹೀಗೆ ನಾನಾ ರೀತಿಯಿಂದ ಆ ಭಿಕ್ಷುವಿಗೆ ಹಿಂಸೆಯನ್ನು ಮಾಡ್ಲಿ, ಅವಮಾನವನ್ನು ಮಾಡ್ಲಿ, ಎಲ್ಲವನ್ನು ಸಹಿಸಿಕೊಂಡು ಅದು ಯಾವುದಕ್ಕೂ, ಯಾವ ಅವಮಾನಗಳಿಗೂ, ಯಾವ ತಿರಸ್ಕಾರಗಳಿಗೂ, ಯಾವ ಹಿಂಸೆಗಳಿಗೂ ಅವನು ತಲೆ ಕೆಡಿಸಿಕೊಳ್ಳಿಲ್ಲ, ಎಲ್ಲವನ್ನು ಸಹಿಸಿಕೊಂಡ. ಅವಾಗ ಅವನು ಹೇಳುವಂತಹ ಮಾತು, ಭಿಕ್ಷು ಹೇಳುವಂತಹ ಮಾತು, ನಾಯಂ ಜನೋಮೆ ಸುಖದತ್ತ ಹೇತು ನದೇವತಾತ್ಮ ಗೃಹಕರ್ಮ ಕಾಲಾಹ. ನೋಡಿ, ನಾವೆಲ್ಲ ಈ ಕಷ್ಟ ಬಂದು ಕೂಡ್ಲೆ ಅಯ್ಯೋ ನನ್ನ ಗ್ರಾಚಾರ ಸರಿ ಇಲ್ಲ ಮಾರ್ಯಾರೆ, ನಂದು ಅಷ್ಟಮ ಶನಿ ಉಂಟು, ನಂದು ಇದು ಉಂಟು, ಸಾಡೆ ಸಾತಿ ಉಂಟು, ಹಾಗುಂಟು ಹೀಗುಂಟು ಅಂತ ಎಲ್ಲ ಗ್ರಹಗಳನ್ನ ನಾವು ಬೈಲಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಅಂತರಂಗ ಹೇಗುಂಟು ಅನ್ನೋದನ್ನು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ದೇವರ ಮೇಲೆ ಹಾಕ್ತೇವೆ, ಪ್ರಾರಬ್ಧದ ಮೇಲೆ ಹಾಕ್ತೇವೆ, ಎಲ್ಲ ಗ್ರಹಗಳ ಮೇಲೆ ಹಾಕ್ತೇವೆ. ಇವ ಹೇಳ್ತಾನೆ, ನನ್ನ ಸುಖಕ್ಕೆ ನನ್ನ ದುಃಖಕ್ಕೆ ಯಾವುದೂ ಕಾರಣ ಅಲ್ಲ, ಯಾವ ಜನಗಳೂ ಕಾರಣರಲ್ಲ, ಯಾವ ಗ್ರಹಗಳೂ ಕಾರಣ ಅಲ್ಲ, ಯಾವ ದೇವತೆಗಳು ಕೂಡ ನನ್ನ ಈ ದುಃಖಕ್ಕೆ ಕಾರಣರಲ್ಲ. ಮತ್ತೆ ಯಾವುದು ಕಾರಣ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಇದ್ದಂತಹ ಅಭಿಮಾನ, ಈ ಅಭಿಮಾನವೇ ನನ್ನ ದುಃಖಕ್ಕೆ ಕಾರಣವಾಗಿದೆ. ಈ ಅಭಿಮಾನವನ್ನು ನಾನು ಬಿಡಬೇಕು, ಬಿಟ್ಟಾಗ ಮಾತ್ರ ಈ ದುಃಖ ನನಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಭಿಕ್ಷು ಹೇಳ್ತಾ ಇದ್ದಾನೆ. ಸರಿ, ಹಾಗಾದ್ರೆ ಈ ಅಭಿಮಾನವನ್ನು ಹೋಗ್ಬೇಕು ಅಂತಾದ್ರೆ, ಮನಸ್ಸನ್ನು ನಿಗ್ರಹಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ರುದ್ರದೇವರ ಮನೋನಿಯಾಮಕರು, ಅವರ ಆ ಅನುಗ್ರಹವನ್ನು ಸಂಪಾದಿಸಿಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಳ್ಬೇಕು, ಎಲ್ಲ ಅಭಿಮಾನವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ಆ ಭಿಕ್ಷು ತನ್ನ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿ, ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಅರ್ಥ ಅದು ಎಷ್ಟು ಅನರ್ಥ ಎನ್ನುವುದನ್ನ ಈ ಭಿಕ್ಷುಗೀತೆಯ ಮೂಲಕ ಕೃಷ್ಣ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಒಂದು ಅರ್ಥ, ಒಂದು ಹೊನ್ನು ಅಂದ್ರೆ ಅರ್ಥ ಅಂತ ಇಟ್ಕೊಳ್ಳಿ, ಮತ್ತು ಒಂದು ಹೆಣ್ಣು. ಈ ಹೆಣ್ಣು ಕೂಡ ಇದು ಎಷ್ಟು ಅನರ್ಥ ಎನ್ನುವಂಥದ್ದು. ಸಾಧನೆಗೆ ಅದು ಪ್ರತಿಕೂಲವಾಗಿದ್ದಾಗ ಈ ಹೆಣ್ಣು ಎನ್ನುವಂಥದ್ದು ಬಹಳ ಅನರ್ಥವಾಗ್ತದೆ ಅಂತ ಹೇಳುವುದಕ್ಕೆ ಐಲ ಗೀತೆಯನ್ನ ಹೇಳ್ತಾ ಇದ್ದಾರೆ ಆ ಕೃಷ್ಣ ಉದ್ಧವರಿಗೆ. ಒಬ್ಬ ಐಲ ಅಂತ ಒಬ್ಬ ಇದ್ದ. ಈ ಐಲ ಅಂದ್ರೆ ಯಾರು ಅಂತ ಹೇಳಿದ್ರೆ ಇಳೆಯ ಮಗ.
ಇಳೆ ಅಂದ್ರೆ ಯಾರು ನೆನಪಾಯ್ತಾ? 9ನೇ ಸ್ಕಂದದಲ್ಲಿ ಹೇಳಬೇಕಾದ್ರೆ ಸುದ್ಯುಮ್ನ ಇಳ ಅಂತ ಹೇಳಿ ಹುಡುಗ ಆಗಿದ್ದು, ಹುಡುಗ ಹುಡುಗಿ ಆಗಿದ್ದು ಅಂತ. ಆ ಇಳೆಗೆ ಬುಧನ ಸಂಪರ್ಕ ಉಂಟಾಗಿ ಹುಟ್ಟಿದಂತಹ ಮಗನೇ ಪುರೂರವ ಅಂತ ಹೇಳಿ ಅವನಿಗೆ ಐಲ ಅಂತ ಹೆಸರು. ಅಂದ್ರೆ ಇಳೆಯ ಮಗ ಆದ್ರಿಂದ ಅವನಿಗೆ ಐಲ ಅಂತ ಹೆಸರು. ಅವನ ಹೆಸರು ಪುರೂರವ ಅಂತ ಹೇಳಿ. ಈ ಪುರೂರವ ನೋಡ್ಲಿಕ್ಕೆ ಬಹಳ ಚಂದ ಇದ್ದ, ಒಳ್ಳೆ ಸೌಂದರ್ಯ ಅವನ ಮುಖದಲ್ಲಿ. ಇವನ ಬಗ್ಗೆ ನಾರದರು ಇಂದ್ರಲೋಕದಲ್ಲಿ ಊರ್ವಶಿಗೆ ಹೇಳಿರುತ್ತಾರೆ, ಒಬ್ಬ ಪುರೂರವ ಅಂತ ಒಬ್ಬ ಇದ್ದಾನೆ ಭೂಲೋಕದಲ್ಲಿ, ಬಹಳ ಸುಂದರನಾದ ಪುರುಷ ಒಬ್ಬ ಅಂತ ಸುಮ್ಮನೆ ಹೇಗೆ ಹೇಳಿರ್ತಾರೆ ನಾರದರು. ಇದನ್ನು ಊರ್ವಶಿ ಕೇಳಿಸ್ಕೊಂಡಿರ್ತಾಳೆ. ಈ ಊರ್ವಶಿಗೆ ಒಂದು ಶಾಪ ಬಂತು, ಮಿತ್ರ ಹಾಗೂ ವರ್ಣರಿಂದ ನೀನು ಭೂಲೋಕದಲ್ಲಿ ಸ್ವಲ್ಪ ಸಮಯ ವಾಸ ಮಾಡಿ ಬರಬೇಕು ಅಂತ. ಸರಿ, ವಾಸ ಮಾಡಬೇಕು, ಎಲ್ಲಿ ಹೋಗ್ಬೇಕು? ಊರ್ವಶಿ ಅಲ್ವಾ, ಚಂದದ ಪುರುಷರೇ ಬೇಕು ಅಂತ ಅಂದುಕೊಂಡು ನಾನು ಹಾಗೆ ಪುರೂರವನ ಜೊತೆಯಲ್ಲಿ ವಾಸವನ್ನು ಮಾಡ್ತೇನೆ ಅಂತ ಅಂದುಕೊಂಡು ಇಂದ್ರಲೋಕದಿಂದ ನೇರವಾಗಿ ಊರ್ವಶಿ ಪುರೂರವನ ಬಳಿಗೆ ಬರ್ತಾಳೆ. ಬಂದಾಗ ಅವನು ಪುರೂರವನಿಗೆ ಕೂಡ ಊರ್ವಶಿಯನ್ನು ನೋಡಿ ಅವನು ಮೋಹಗೊಳ್ತಾನೆ, ಅವಳನ್ನು ಬಯಸ್ತಾನೆ. ಆ ಊರ್ವಶಿ ಅವಾಗ ಹೇಳ್ತಾಳೆ, ನೋಡು, ನಾನು ನಿನ್ನೊಂದಿಗೆ ವಾಸ ಮಾಡಬೇಕು ಅಂತಾದ್ರೆ 3 ಕಂಡೀಷನು. ಈ 3 ಕಂಡೀಷನ್ ನೀವು ಒಪ್ಪಿಕೊಳ್ತೀನಿ ಅಂತಾದ್ರೆ ಮಾತ್ರ ನಾನು ನಿನ್ನೊಂದಿಗೆ ವಾಸವನ್ನು ಮಾಡ್ತೇನೆ. ಒಂದು ವೇಳೆ ಅದರಲ್ಲಿ ಒಂದು ಕಂಡೀಷನ್ ಅನ್ನು ನೀನು ಬಿಟ್ಟರೂ ಕೂಡ, ಆ ನಿಯಮವನ್ನ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಕೂಡ ನಾನು ಅವತ್ತಿನ ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಊರ್ವಶಿ ಹೇಳ್ತಾಳೆ. ಸರಿ, ಆಗ್ಬೋದು ಅಂತ ಹೇಳ್ತಾನೆ. ಆ ಕಂಡೀಷನ್ ಏನು ಅಂತ ಹೇಳಿದ್ರೆ, ಒಂದು, ನನಗೆ ಆಹಾರವನ್ನು ತುಪ್ಪವಾಗಿ ಕೊಡಬೇಕು. ಆಜ್ಯಂ ಸ್ವರಾಣಂ ಆಹಾರ ಅಂತ ದೇವತೆಗಳಿಗೆ ತುಪ್ಪವೇ ಆಹಾರ. ಹಾಗಾಗಿ ನನಗೆ ಆಹಾರ ತುಪ್ಪವೇ ಬೇಕು, ಬೇರೆ ಯಾವುದೂ ಆಗುವುದಿಲ್ಲ, ಗೀ ರೈಸೇ ಆಗಬೇಕು. ಎರಡನೇ ಕಂಡೀಷನ್ ಏನು ಅಂತ ಹೇಳಿದ್ರೆ, ಈಗ ನನ್ನ ಹತ್ರ 2 ಕುರಿಗಳು ಉಂಟು, ಈ ಕುರಿಗಳನ್ನು ರಕ್ಷಣೆ ಮಾಡಬೇಕು. ಈ ಕುರಿಗಳು ನನ್ನನ್ನು ಬಿಟ್ಟು ಹೋಗಬಾರದು, ಇದು ಬಿಟ್ಟು ಹೋದ್ರೆ ನಾನು ನಿನ್ ಬಿಟ್ಟು ಹೋಗ್ತೇನೆ. ಈ ಕುರಿಗಳ ರಕ್ಷಣೆಯನ್ನು ನೀನು ಮಾಡಬೇಕು. ಇನ್ನು 3ನೇದು ಏನು ಅಂತ ಹೇಳಿದ್ರೆ, ಏಕಾಂತದ ಸಮಯವನ್ನು ಹೊರತುಪಡಿಸಿ ನೀನು ಬೇರೆ ಸಮಯದಲ್ಲಿ ನೀನು ನನಗೆ ನಗರ ಕಾಣಬಾರದು. ಈ 3 ಕಂಡೀಷನ್ಗೆ ನೀನು ಒಪ್ತೀನಿ ಅಂತಾದ್ರೆ ಮಾತ್ರ ನಿನ್ನೊಂದಿಗೆ ಇರ್ತೇನೆ, ಇಲ್ದಿದ್ರೆ ನಾನು ನಿನ್ನನ್ನು ಆ ಕ್ಷಣದಲ್ಲಿ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಊರ್ವಶಿ ಕಂಡೀಷನ್ ಅನ್ನು ಹಾಕ್ತಾಳೆ. ಆಯ್ತು ಒಪ್ಪಿಕೊಳ್ತಾನೆ, ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ ಪುರೂರವ. ಹೀಗಿರ್ಬೇಕಾದ್ರೆ ಇಂದ್ರನಿಗೆ ಅಲ್ಲಿ ದೇವಲೋಕದಲ್ಲಿ ಸ್ವಲ್ಪ ಕೊರತೆ ಅನಿಸಿತಂತೆ. ಯಾಕೋ ನಮ್ಮ ದೇವಲೋಕ ಬಹಳ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಉಂಟು. ಯಾಕೆಂದ್ರೆ ಊರ್ವಶಿಗೆ ಇಲ್ಲ, ಆದ್ರೆ ಎಲ್ಲಾ ಅಪ್ಸರಾ ಸ್ತ್ರೀಯರಿಗಿಂತ ಊರ್ವಶಿ ಬಹಳ ಸೌಂದರ್ಯವತಿ. ಹಾಗಾಗಿ ಊರ್ವಶಿ ಇಲ್ಲದೇನೆ ನಮ್ಮ ದೇವಲೋಕ ಕಳೆ ಇಲ್ಲ ಅಂತಾಗಿದೆ. ಆ ಊರ್ವಶಿಯನ್ನು ಕರೆದುಕೊಂಡು ಬರ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ಗಂಧರ್ವರಿಗೆ ಆದೇಶ ಮಾಡ್ತಾನೆ ಇಂದ್ರ, ಹೋಗಿ ಆ ಊರ್ವಶಿಯನ್ನು ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡಿ ಅಂತ. ಸರಿ, ಏನು ಮಾಡಬೇಕು? ಈ ಕಂಡೀಷನ್ ಬ್ರೇಕ್ ಮಾಡಬೇಕಲ್ವಾ. ಹಾಗಾಗಿ ಗಂಧರ್ವರು ಒಂದು ರಾತ್ರಿಯ ಹೊತ್ತು ಬಂದು ಆ 2 ಕುರಿಗಳನ್ನ ಅಪಹಾರ ಮಾಡ್ತಾರೆ. ಅಪಹಾರ ಮಾಡಿದಾಗ ಊರ್ವಶಿ ಹೇಳ್ತಾ ಇದ್ದಾಳೆ ಪುರೂರವನಿಗೆ, ಅವನು ಏಕಾಂತದಲ್ಲಿ ಇದ್ದಾನೆ, ವಿವಸ್ತ್ರನಾಗಿದ್ದಾನೆ. ಊರ್ವಶಿ ಹೇಳ್ತಾ ಇದ್ದಾಳೆ, ನೋಡು, ಆ ಕುರಿಗಳನ್ನು ಕತ್ಕೊಂಡು ಹೋಗ್ತಾ ಇದ್ದಾರೆ ಯಾರು ನೋಡು, ಕುರಿಗಳು ಹೋಗ್ತಾ ಉಂಟು, ಅದರ ರಕ್ಷಣೆ ಮಾಡು ಅಂತ ಊರ್ವಶಿ ಹೇಳ್ತಾ ಇದ್ದಾಳೆ ಪುರೂರವನಿಗೆ. ಪುರೂರವ ಆ ಕುರಿಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹಾಗೆ ಖಡ್ಗವನ್ನು ಹಿಡಿದುಕೊಂಡು ಹೊರಗೆ ಬಂದು ಬಿಟ್ಟಿದ್ದಾನೆ. ಬಂದಾಗ ಆ ಗಂಧರ್ವರು ಕುರಿಯನ್ನು ಬಿಟ್ಟು ಅವರು ತಮ್ಮ ದೇಹದ ಆ ಕಾಂತಿಯಿಂದ ಪ್ರಕಾಶವನ್ನು ಸೂಚಿಸಿದರು. ಪ್ರಕಾಶವನ್ನು ಸೂಸುವಾಗ ಇವನು ನಗ್ನನಾಗಿ ನಿಂತದ್ದನ್ನ ಊರ್ವಶಿ ಕಂಡು ಕೂಡಲೇ ನನ್ನ ಕಂಡೀಷನ್ ಅನ್ನು ಬ್ರೇಕ್ ಮಾಡಿದ್ವಿ ಅಂತ ಅಂದುಕೊಂಡು ಊರ್ವಶಿ ಅಲ್ಲಿಂದ ಹೊರಟೇ ಬಿಟ್ಟು. ಆ ಊರ್ವಶಿ ಹೊರಟಾಗ ಈ ಪುರೂರವನಿಗೆ ಅಷ್ಟು ಸಮಯ ಅವಳೊಂದಿಗೆ ಅವನು ಈ ಸಂಸಾರವನ್ನು ನಿರ್ವಹಿಸಿ ಮೋಹಗೊಂಡಿದ್ದ. ಊರ್ವಶಿಯನ್ನು ಬಿಟ್ಟು ಒಂದು ಕ್ಷಣವೂ ಇರ್ಲಿಕ್ಕೆ ಆಗುದಿಲ್ಲ ಅಂತ ಪುರೂರವನಿಗೆ ಆಗಿತ್ತು. ಆ ಊರ್ವಶಿ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಆಗುವಾಗ ಪ್ರಿಯೇ ಅಂತ ಅಂದುಕೊಂಡು ಊರ್ವಶಿ ಹಿಂದೆ ಓಡ್ಲಿಕ್ಕೆ ಆರಂಭ ಮಾಡ್ತಾನೆ. ಊರ್ವಶಿ ಆವಾಗ ವೇದ ಮಂತ್ರಗಳಲ್ಲಿ ಉಪದೇಶವನ್ನು ಮಾಡ್ತಾಳೆ, ನೀನು ಬರಬೇಡ, ಹೋಗು, ಈ ನನ್ನ ಹಿಂದೆ ಬರಬೇಡ ಅಂತ ಎಷ್ಟು ಉಪದೇಶವನ್ನು ಮಾಡಿದ್ರು ಕೂಡ ಇವನಿಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಊರ್ವಶಿಯನ್ನ. ಅಷ್ಟು ಮೋಹಗೊಂಡಿದ್ದಾನೆ. ಮತ್ತೆ ರಾಜನಾಗಿದ್ದಂತಹ ಚಕ್ರವರ್ತಿ ಆಗಿದ್ದಂತಹ ಒಬ್ಬ ಪುರೂರವ ಒಂದು ಹೆಣ್ಣಿಗೆ ಮೋಹಗೊಂಡು ಓಡ್ತಾ ಇದ್ದಾನೆ ಅವಳ ಹಿಂದೆ. ಒಳಗೆ ಊರ್ವಶಿ ಹೇಳ್ತಾಳೆ, ನೋಡು, ನೀನು ಕೆಲಸ ಮಾಡು, ನೀನು ಒಂದು ಯಾಗವನ್ನು ಮಾಡಿ ನನ್ನ ಲೋಕಕ್ಕೆ ಬಾ ಅಂತ ಹೇಳಿ ಆ ಊರ್ವಶಿ ಸಲಹೆಯನ್ನು ಕೊಡ್ತಾಳೆ. ಅದರಂತೆ ಯಾಗವನ್ನು ಮಾಡಿ ಆ ಒಂದು ಸಾಲೋಕ್ಯ ಸುಖವನ್ನು ಅನುಭವಿಸಲಿಕ್ಕೆ ಊರ್ವಶಿ ಲೋಕಕ್ಕೆ ಪುರೂರವನು ಹೋಗ್ತಾನೆ. ಅಲ್ಲಿಗೆ ಊರ್ವಶಿ ಲೋಕಕ್ಕೆ ಹೋದರೂ ಕೂಡ ಪುರೂರವನಿಗೆ ತೃಪ್ತಿ ಆಗಲಿಲ್ಲ. ಇನ್ನೂ ಬೇಕು ಅಂತ ಮತ್ತೆ ಆ ಕಾಮ ಜಾಸ್ತಿಯಾಗಿ ಅತಿಯಾಗಿ ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಯಿತು. ಎಂತಹ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಮತ್ತೆ ಜ್ಞಾನೋದಯ ಆಯಿತು. ಒಬ್ಬ
ಚಕ್ರವರ್ತಿಯಾಗಿದ್ದಂತಹ ನಾನು, ಒಬ್ಬ ರಾಜನಾಗಿದ್ದಂತಹ ನಾನು ಒಂದು ಹೆಣ್ಣಿಗೆ ಮರುಳಾಗಿ ಭಗವಂತನ ಧ್ಯಾನದಿಂದ, ಭಗವತ್ ಚಿಂತನೆಯಿಂದ ನಾನು ವಿಮುಖನಾಗಿ ಬಿಟ್ಟೆನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟ. ರಾಜ ವೈಭವದಿಂದ ಮೆರಿತಾ ಇದ್ದಂತಹ ನನ್ನನ್ನ ಇವತ್ತು ಒಂದು ಕಸದ ಕಡ್ಡಿಯಾಗಿ ನನ್ನನ್ನು ತಿರಸ್ಕಾರ ಮಾಡಿ ಹೊತ್ತಲ್ಲ ಈ ಉರ್ವಶಿ. ಛೇ, ನನ್ನ ಅವಸ್ಥೆ ಏನು, ಎಂತ ಹುಚ್ಚನಾಗ್ಬಿಟ್ಟೆ ನಾನು. ಈ ಒಬ್ಬ ಚಕ್ರವರ್ತಿಯಿಂದ ಮೆರಿತಾ ಇದ್ದಂತಹ ನನ್ನನ್ನ ಒಂದು ಆಟದ ಸಾಮಾನ್ಯನ ಹಾಗೆ ನನ್ನನ್ನು ಬಳಸಿಕೊಂಡಲ್ಲ ಈ ಹೆಣ್ಣು. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಮನಸ್ಸನ್ನ ಒಂದು ಹೆಣ್ಣು ಅಪಹರಿಸಬಲ್ಲಂತಾದ್ರೆ ಆ ವ್ಯಕ್ತಿ ಎಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ್ರೆ ಏನ್ ಪ್ರಯೋಜನ, ಅವನು ಎಷ್ಟು ಸಾಧನೆ ಮಾಡಿದ್ರೆ ಏನ್ ಪ್ರಯೋಜನ. ಆ ಒಂದು ಹೆಣ್ಣಿನಿಂದ ಮನಸ್ಸನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ಆಗಿಲ್ಲ ಅಂತಾದ್ರೆ ಅವನ ಜೀವನ ವ್ಯರ್ಥ. ಅದೇ ರೀತಿಯಾಗಿ ನನ್ನ ಜೀವನಕ್ಕೆ ಒಂದು ದೊಡ್ಡ ಧಿಕ್ಕಾರವಿರಲಿ ಅಂತ ಹೇಳಿ ತನಗೆ ತಾನೇ ಶಾಪ ಹಾಕಿಕೊಂಡ. ಈ ಊರ್ವಶಿಯ ಏಕಾಂತದಲ್ಲಿ ಬಹಳ ಸುಖವನ್ನ ಪಟ್ಟೆ. ಈ ಸುಖದಿಂದ ಏನು ಪ್ರಯೋಜನ ಆಯಿತು? ಇದು ಸುಖವೇ ಅಲ್ಲ, ಇದು ಹಗ್ಗವನ್ನು ಕಂಡು ಹಾವು ಅಂತ ಕಂಡಂತಹ ಒಂದು ಭ್ರಾಂತಿಯ ಸುಖ. ಇದಕ್ಕೆ ಕಾರಣ ಅದು ನಾನು ಭಗವಂತನನ್ನು ಮರೆತದ್ದೇ ಹೊರತು ನನ್ನ ಸ್ವರೂಪ ಸುಖದ ಆ ಅನುಭವವನ್ನು ನಾನು ಪಡೆದುಕೊಳ್ಳಿಲ್ಲ. ಸ್ವರೂಪ ಸುಖದ ಅನುಭವವನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಆವಾಗ ಮಾತ್ರ ಸ್ವರೂಪ ಸುಖ ಏನು ಅನ್ನೋದು ಅದನ್ನ ಅರ್ಥ ಆಗ್ತದೆ. ಅದು ನನಗೆ ಬಾರದೆ ಇರಲಿಕ್ಕೆ ಕಾರಣ ಭಗವಂತನನ್ನು ಮರೆತದ್ದು ಅಂತ ಹೇಳಿ ಅವನಿಗೆ ಮನದಟ್ಟಾಗ್ತದೆ. ಆದ್ರಿಂದ ಈ ನನ್ನ ಶರೀರ ಇದು ಬಹಳ ಅತ್ಯಂತ ಅಪವಿತ್ರವಾದಂತಹ ಶರೀರ. ಈ ಶರೀರ ಯಾರಿಗೂ ಬೇಡ. ನೋಡಿ, ಈ ಶರೀರದ, ನಮ್ಮ ಪಾರ್ಥಿವ ಶರೀರದ ಒಡೆತನ ಯಾರಿಗೆ ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾನೋ. ಇದು ಹುಟ್ಟಿಸಿದವರಿಗೆ ಇದರ ಒಡೆತನ ಉಂಟೋ? ಇಲ್ಲ. ಹಾಗಾದ್ರೆ ಮದುವೆ ಆಗುವಂತಹ ಹೆಣ್ಣಿಗೆ ಇದರ ಒಡೆತನ ಉಂಟೋ? ಇಲ್ಲ, ಅವಳಿಗೂ ಇಲ್ಲ. ಹಾಗಾದ್ರೆ ಸತ್ತಾಗ ಸುಡುವ ಬೆಂಕಿಗೆ ಇದರ ಒಡೆತನ ಉಂಟೋ? ಅದಕ್ಕೂ ಇಲ್ಲ. ಈ ಶರೀರದ ಒಡೆತನ ಯಾವುದಕ್ಕೂ ಇಲ್ಲ ಅಂತ ಆದ್ಮೇಲೆ ಈ ಶರೀರ ಎಷ್ಟು ಅಪವಿತ್ರ ನೋಡಿ ಅಂತ ಹೇಳಿ ಈ ಶರೀರದ ಬಗ್ಗೆ ಅವರಿಗೆ ವೈರಾಗ್ಯ ಬರಲಿಕ್ಕೆ ಆರಂಭ ಆಯಿತು. ಹಾಗಾಗಿ ಈ ಪುರುಷಾರ್ಥ ಸಾಧನೆ ಮಾಡಲಿಕ್ಕೆ ಬಯಸುವವನು ಪ್ರಧಾನವಾಗಿ ಮಾಡಬೇಕಾದೇನು ಅಂತ ಹೇಳಿದರೆ ಈ ಹೆಣ್ಣು ಹೊನ್ನು ಮಣ್ಣಿನ ಆಸೆಯನ್ನು ಬಿಡಬೇಕು. ವಿಷಯ ಪದಾರ್ಥಗಳ ಆಸೆಯನ್ನು ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಈ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ತಾ ನಾವು ಆ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಆ ಪುರೂರವ ಕೊನೆಯಲ್ಲಿ ತಾನು ಸತ್ಯವನ್ನು ಕಂಡುಕೊಂಡ. ಅವನು ಅದರಂತೆ ಆ ಪುರೂರವನ್ನು ಕೂಡ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡ್ತಾ ಅವನ ಅಪರೋಕ್ಷವನ್ನು ಹೊಂದಿ ಈ ಬಂಧನದಿಂದ ಮುಕ್ತ ಆದ ಅಂತ ಹೇಳಿ ಅವನ ಕಥೆಯನ್ನು ಹೇಳ್ತಾರೆ. ಒಂದು ಅರ್ಥ ಎನ್ನುವಂತದ್ದು ಎಷ್ಟು ಅನರ್ಥಕಾರಿ. ಹಾಗಾಗಿ ಈ ಹೊನ್ನು ಹೆಣ್ಣು ಮಣ್ಣಿನ ಬಗ್ಗೆ ನೀವು ಬಹಳ ಜಾಗೃತೆಯಿಂದ ಇರಬೇಕು ಅಂತ ಅನ್ನುವ ದೊಡ್ಡ ತತ್ವವನ್ನ ಇಲ್ಲಿ ಉದ್ಧವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಇದಕ್ಕೆ ಒಂದು ದೃಷ್ಟಾಂತವಾಗಿ ಹೇಳುವುದಾದ್ರೆ, ವ್ಯಾಸರ ಶಿಷ್ಯರು ಜೈಮಿನಿ, ಸುಮಂತು, ವೈಶಂಪಾಯನರು ಅಂತ ಶಿಷ್ಯರಿದ್ದಾರೆ. 300-400 ವರ್ಷ ವ್ಯಾಸರ ಬಳಿಯಲ್ಲಿ ಅಧ್ಯಯನವನ್ನು ಮಾಡಿದವರು. ಎಲ್ಲ ಅಧ್ಯಯನ ಎಲ್ಲ ಆದ್ಮೇಲೆ ಅವರಿಗೆಲ್ಲ ಸ್ನಾತಕೋತ್ತರ ಪದವಿ ಎಲ್ಲ ಕೊಟ್ಟ ಮೇಲೆ ಕೊನೆಯಲ್ಲಿ ವ್ಯಾಸರು ಒಂದು ಉಪದೇಶವನ್ನು ಮಾಡ್ತಾರಂತೆ ತಮ್ಮ ಶಿಷ್ಯರಿಗೆಲ್ಲ. ನೀವೆಲ್ಲ ಬ್ರಹ್ಮಚರ್ಯವನ್ನು ಚೆನ್ನಾಗಿ ಪಾಲಿಸಬೇಕು, ಇಂದ್ರಿಯ ನಿಗ್ರಹವನ್ನು ಬೆಳೆಸಿಕೊಳ್ಳಬೇಕು. ನೀವು ಎಲ್ಲಿಯೂ ಕೂಡ ನೀವು ನಿಮ್ಮ ಈ ಒಂದು ಶಿರದಿಂದಲೇ ಭ್ರಷ್ಟರಾಗಬಾರದು ಅಂತ ಹೇಳಿ ಒಂದು ಉಪದೇಶವನ್ನು ಮಾಡಿದ್ರಂತೆ. ಅವಾಗ ಇವರು ಹೇಳಿದ್ರಂತೆ, ಗುರುಗಳೇ ಎಂತ ಮಾತನ್ನು ಆಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿಕೊಂಡು 300-400 ವರ್ಷ ನಾವು ಈ ನಿಮ್ಮ ಆಶ್ರಮದಲ್ಲಿ ನಾವು ವಿದ್ಯಾರ್ಜನೆ ಮಾಡಿದವರು, ನಮಗಂತ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಉಂಟ? ಖಂಡಿತ ಹಾಗೆ ಬರುವುದಿಲ್ಲ ಅಂತ ಜೈಮಿನಿಗಳು ಹೇಳ್ತಾರಂತೆ. ಸರಿ, ಆಗ್ಲಿ ನೋಡುವ ಅಂತ ವೇದವ್ಯಾಸದೇವರು ಹೇಳಿ ಕಳಿಸ್ತಾರೆ. ಹೀಗೆ ಇವರೆಲ್ಲ ಆಶ್ರಮದಲ್ಲಿ ಇರಬೇಕಾದ್ರೆ ಒಂದು ಬಾರಿ ಜೋರು ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬಳು ಶೂದ್ರ ಸ್ತ್ರೀ, ಅವಳು ಕಟ್ಟಿಗೆಯನ್ನ ಹೊತ್ತುಕೊಂಡು ಬರ್ತಾ ಇದ್ದ, ಕಾಡಿನಿಂದ ಕಟ್ಟಿಗೆಯನ್ನ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾಳೆ. ಬರುವಾಗ ಜೋರು ಮಳೆ ಬರ್ತಾ ಇತ್ತು, ಒಂದು ಆಶ್ರಯ ಬೇಕಾಗಿತ್ತು. ಅಲ್ಲಿ ಜೈಮಿನಿ ಮುನಿಗಳ ಆಶ್ರಮ ಇತ್ತು. ಸರಿ, ನೋಡೋ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ಪಡೆದುಕೊಂಡು ಹೋಗುವ, ಮಳೆಯಿಂದ ರಕ್ಷಣೆ ನಮಗೆ ಬೇಕಾಗಿದೆ, ಹಾಗಾಗಿ ಇಲ್ಲಿ ಇತ್ತು ಹೋಗುವ ಅಂತ ಜೈಮಿನಿ ಮುನಿಗಳ ಆಶ್ರಮದ ಬಳಿಗೆ ಬಂದ್ರೆ ಜೈಮಿನಿ ಮುನಿಗಳು ಅಲ್ಲೇ ಇದ್ರು. ಸ್ವಾಮಿ, ನೀವು ಸ್ವಲ್ಪ ಕುತ್ಕೊಳ್ಬೋದ ನಾನು ಮಳೆ ನಿಲ್ಲುವ ತನಕ ಅಂತ ಕೇಳ್ತಾಳೆ. ಆ ಹೆಣ್ಣು ಸೌಂದರ್ಯ, ಶೂದ್ರ ಸ್ತ್ರೀ ಆದರೂ ಕೂಡ ಒಳ್ಳೆಯ ಸೌಂದರ್ಯ, ಒಳ್ಳೆಯ ಲಾವಣ್ಯ ಅವಳ ಮುಖದಲ್ಲಿ ಇತ್ತು. ಜೈಮಿನಿ ಮುನಿಗಳು ಆಯ್ತಾಯ್ತು ಇಲ್ಲೇ ಬದಿಯಲ್ಲಿ ಕುತ್ಕೋ ಅಂತ ಹೇಳಿದರು. ಅಷ್ಟು ಸೌಜನ್ಯದಿಂದ ಮಾತನಾಡುವಾಗ ಈ ಶೂದ್ರ ಸ್ತ್ರೀಗೂ ಕೂಡ ಬಹಳ ಆಶ್ಚರ್ಯ ಆಯ್ತಂತೆ. ಕೊನೆಯಲ್ಲಿ ಈ ಜೈಮಿನಿ ಮುನಿಗಳಿಗೆ ಅವಳ ಆ ಮುಖವನ್ನು ಕಂಡು ಆಸೆ ಉಂಟಾಯಿತು.
ಸರಿ, ಇಷ್ಟು ಒಳ್ಳೆಯ ಸಂಸ್ಕಾರವಂತ ಹೆಣ್ಣು ನೋಡಿ ಅಂತೇಳಿ ಅವರಿಗೆ ಅವರೇ ಆ ಹೆಣ್ಣಿನ ಬಗ್ಗೆ ಆಸೆ ಪಡ್ಲಿಕ್ಕೆ ಆರಂಭ ಮಾಡಿದರು. ಕೊನೆಯಲ್ಲಿ ಮಳೆಯೆಲ್ಲ ನಿಂತಿತ್ತು, ಇನ್ನೇನು ಹೊರಡಬೇಕು ಅಂತ ಆಗುವಾಗ ಆ ಹೆಣ್ಣು ಮತ್ತೆ ಹೇಳ್ತಾಳಂತೆ, ಸ್ವಾಮಿ ನೀವು ಬ್ರಾಹ್ಮಣರು ನಮ್ಮನ್ನ ತಿರಸ್ಕಾರ ಮಾಡ್ತೀನಿ ಅಂತ ಅಂದುಕೊಂಡಿದ್ದೆ ನಾನು, ಆದ್ರೂ ಕೂಡ ನನಗೆ ಇರ್ಲಿಕ್ಕೆ ಒಂದು ಆಶಯ ಕೊಟ್ಟಿದ್ದೀರಿ, ನಿಮ್ಮದು ಬಹಳ ದೊಡ್ಡ ಗುಣ ಅಂತೇಳಿ ಆ ಶೂದ್ರ ಸ್ತ್ರೀ ಜೈಮಿನಿ ಮುನಿಗಳ ಬಳಿಯಲ್ಲಿ ಹೇಳ್ತಾ ಇದ್ದಾಳಂತೆ. ಆವಾಗ ಜೈಮಿನಿ ಮುನಿಗಳು ಹೇಳ್ತಾಳಂತೆ, ನೀನೊಬ್ಳು ಶೂದ್ರ ಸ್ತ್ರೀ ಆದ್ರೂ ಕೂಡ ನಿನ್ನಲ್ಲಿ ಒಳ್ಳೆಯ ಸೌಂದರ್ಯ ಉಂಟು, ಜೊತೆಯಲ್ಲಿ ಒಳ್ಳೆಯ ಗುಣನಡತೆಯನ್ನು ನೀನು ಹೊಂದಿದ್ದಿ, ನನಗೂ ಕೂಡ ಒಂದು ಆಸೆ ಉಂಟು, ಹೆಂಡತಿ ಆದ್ರೆ ನಿನ್ನಂತಹ ಹೆಣ್ಣನ್ನೇ ಹೆಂಡತಿಯಾಗಿ ಪಡಿಬೇಕು ಅಂತ ನನಗೆ ಆಸೆ ಉಂಟು ಅಂತ ಜೈಮಿನಿಗಳು ಹೇಳಿದ. ಇಷ್ಟು ಹೇಳುವಾಗ ವೇದವ್ಯಾಸರಿಗೆ ಪ್ರತ್ಯಕ್ಷ ಆದವು. ನಾನು ಹೇಳಿಲ್ವ ನಿಮ್ಗೆ ಅವತ್ತು, ನೀವು ತಪ್ಪತಿ ಜಾಗ್ರತೆ ಮಾಡು, ಹೆಣ್ಣನ್ನು ನೋಡಿ ಮರಳಾಗ್ತೀನಿ ಅನ್ನೋದು ಹೇಳಿಲ್ವಾ ನೋಡು ಅಂತ ವೇದವ್ಯಾಸರಿಗೆ ಪ್ರತ್ಯಕ್ಷ ಆದ. ಶೂದ್ರ ಸ್ತ್ರೀಯೇ ಒಂದು ಶೂದ್ರ ಸ್ತ್ರೀಯನ್ನು ಕಂಡರೂ ಕೂಡ ಅಷ್ಟೆಲ್ಲ ವೇದವ್ಯಾಸ ಮುಖದಿಂದ ಆ ಜ್ಞಾನೋಪದೇಶವನ್ನು ಪಡೆದರೂ ಕೂಡ ಜೈಮಿನಿಗಳೇ ಸ್ವಲ್ಪ ತಟ್ಟಿ ಬಿದ್ದರು. ನಮ್ಮ ನಿಮ್ಮ ಮಾಡಿ ಏನು ಅಂತ ನಾವು ಯೋಚನೆ ಮಾಡಿಕೊಳ್ಳಬೇಕು. ಹಾಗಾಗಿ ದೇವರೇ ನಮಗೆ ಈ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ನಡೆಸಬೇಕು. ಹಾಗಾಗಿ ಈ ಹೆಣ್ಣಿನ ಮಾಯೆ ಇದು ನಮ್ಮನ್ನ ದಾರಿ ಕೆಡಿಸುತ್ತೆ, ನಮ್ಮ ಬುದ್ಧಿಯನ್ನ ಕೆಡಿಸುತ್ತೆ ಅಂತ ಹೇಳುವುದಕ್ಕೆ ಒಂದು ದೃಷ್ಟಾಂತವಾಗಿ ನಾವು ನೋಡಬಹುದು. ಜೊತೆಯಲ್ಲಿ ಒಂದು ಸೋಬರಿ ಮುನಿಗಳ ಚರಿತ್ರೆಯನ್ನು ನೋಡುವಾಗಲೂ ಕೂಡ ಹಾಗೆ. ಸೋಬರಿ ಮುನಿಗಳು ಅವರು ಯಮುನಾ ತೀರದಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇದ್ರು. ದೊಡ್ಡ ವಿರಾಗಿಗಳು ತಪಸ್ಸನ್ನು ಮಾಡ್ತಾ ಮಾಡ್ತಾ ದೇಹವನ್ನು ಕೃಶಪಡಿಸಿ, ಏನಿಲ್ಲ ದೇಹದಲ್ಲಿ ಇದ್ದದ್ದು ಖಾಲಿ ಅಸ್ಥಿ ಮಾತ್ರ, ಎಲ್ಲ ಮುಖ ಚರ್ಮಗಳೆಲ್ಲ ಸುಕ್ಕುಗಟ್ಟಿ ಹೋಗಿದೆ, ಕೂದಲೆಲ್ಲ ಬಿಳಿಯಾಗಿ ಹೋಗಿದೆ. ಇಂತಹ ಹಣ್ಣು ಮುದುಕ ಯಮುನಾ ತೀರದಲ್ಲಿ ಅವರು ತಪಸ್ಸನ್ನು ಆಚರಿಸ್ತಾ ಇದ್ರು. ಅವ್ರು ಯಮುನೆಯ ನೀರಿನಲ್ಲಿ ಇದ್ದಂತಹ ಒಂದು 2 ಮೀನುಗಳನ್ನು ನೋಡಿದ್ರು. ಒಂದು ಗಂಡು ಮೀನು, ಒಂದು ಹೆಣ್ಣು ಮೀನು. ಆ ಗಂಡು ಮೀನು ಹೆಣ್ಣು ಮೀನುಗಳು ಅದು ಅಲ್ಲಿ ಇದ್ದು ಆ ಒಂದು ಜಲದಲ್ಲಿ ವಿಹಾರ ಮಾಡುವುದನ್ನ ಕಂಡು, ಅದು ವಿಹಾರ ಮಾಡಿದ್ದನ್ನ ಕಂಡೇ ಆ ಹಣ್ಣು ಮುದುಕ ಸೋಬರಿ ಮುನಿಗಳಿಗೆ ಆಸೆ ಉಂಟಾಯಿತು. ನನಗೂ ಕೂಡ ಒಂದು ಮದುವೆ ಆಗಬೇಕು, ನಾನು ಕೂಡ ಇದೇ ರೀತಿಯಾಗಿ ಒಂದು ಹೆಣ್ಣಿನ ಸಂಘವನ್ನು ಮಾಡಬೇಕು ಅಂತ ಹಣ್ಣು ಮುದುಕ ಸೋಬರಿ ಮುನಿಗಳಿಗೆ ಆಸೆ ಉಂಟಾಯಿತು. ಸರಿ, ಈ ವಯಸ್ಸಲ್ಲಿ ಯಾರು ಹೆಣ್ಣು ಕೊಡ್ತಾರೆ? ನೇರವಾಗಿ ಅವರು ಮಾಂದಾತನ ಬಳಿಗೆ ಹೋಗ್ತಾರೆ. ಮಾಂದಾತ ಒಬ್ಬ ದೊಡ್ಡ ಚಕ್ರವರ್ತಿ. ಹೋಗಿ ನಿನ್ನ ಮಗಳನ್ನು ಕೊಡು, ನನಗೆ ವಿವಾಹ ಮಾಡಿಕೊಡು ಅಂತ ಮಾಂದಾತನ ಬಳಿ ಹೋಗಿ ಕೇಳ್ತಾ ಇದ್ದಾರೆ ಸೋಬರಿ ಮುನಿಗಳು. ಮಾಂದಾತನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಈ ಹಣ್ಣು ಮುದುಕನಿಗೆ ನನ್ನ ಮಗಳನ್ನು ಹೇಗೆ ಕೊಡ್ಲಿ ಯೋಚನೆ ಮಾಡ್ತಾನೆ. ಈಗ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಮುನಿಗಳಲ್ವಾ, ಶಾಪ ಕೊಟ್ರೆ ಯೋಚನೆ ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ನನ್ನ ಅಂತಃಪುರದಲ್ಲಿ ನನಗೆ ಒಟ್ಟು 50 ಹೆಣ್ಣು ಮಕ್ಕಳಿದ್ದಾರೆ. ಈ 50 ಹೆಣ್ಣು ಮಕ್ಕಳಲ್ಲಿ ನಿಮಗೆ ಯಾವ್ದಾಗ್ಬೋದು ಅಂತ ನೀವು ಆಯ್ಕೆ ಮಾಡಿ. ಅಂತಹ ಆ 50 ಹೆಣ್ಣು ಮಕ್ಕಳು ಯಾರಾದ್ರೂ ಒಪ್ಪಿಕೊಂಡ್ರೆ ನಾನು ನಿಮ್ಗೆ ಮದುವೆ ಮಾಡಿ ಕೊಡ್ತೇನೆ ಅಂತ. ಅಂದ್ರೆ ಈ ಹಣ್ಣು ಮುದುಕ ನನ್ನ ಯಾರು ಒಪ್ಪಿಕೊಳ್ಳುವುದಿಲ್ಲ ಅಂತ ಅಂದುಕೊಂಡು ಹೀಗೆ ಹೇಳಿ. ಸರಿ ಅಂತ ಸೋಬರಿ ಮುನಿಗಳು ಅವರ ತಪಸ್ಸಿನ ಸಾಮರ್ಥ್ಯದಿಂದಾಗಿ ಈ 16 ವರ್ಷದ ತಾರುಣ್ಯವನ್ನು ಹೊಂದಿದಂತಹ ಯೋಗ ಸುಂದರ ರೂಪವನ್ನು ತಾಳಿ ಅಂತಃಪುರಕ್ಕೆ ಹೋದರಂತೆ ಆ 50 ಜನ ಹೆಣ್ಣು ಮಕ್ಕಳನ್ನು ನೋಡ್ಲಿಕ್ಕೆ ಅಂತ ಹೇಳಿ. ಹೋದಾಗ 50 ಹೆಣ್ಣು ಮಕ್ಕಳು ಕೂಡ ನನಗೆ ಬೇಕು ಅಂತ ಹೇಳಿ ಕಾಂಪಿಟೇಷನ್ ನಲ್ಲಿ ಮುಂದೆ ಬರ್ತಾ ಇದ್ದಾರೆ. ನಾನು ಮದುವೆ ಆಗ್ತೇನೆ, ನಾನು ಮದುವೆ ಆಗ್ತೇನೆ ಅಂತ ಹೇಳಿ. ಕೊನೆಗೆ ಸೋಬರಿ ಮುನಿಗಳು 50 ಜನರನ್ನು ಮದುವೆ ಆಗ್ತಾರೆ. ಇವನಿಗೆ ಮಂದಾತರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ತನ್ನ 50 ಮಕ್ಕಳನ್ನು ಕೂಡ ಸೋಬರಿ ಮುನಿಗಳಿಗೆ ಮದುವೆ ಮಾಡಿಕೊಟ್ಟ. ಸೋಬರಿ ಮುನಿಗಳು 50 ರೂಪವನ್ನು ತಾಳಿ 50 ಜನ ಹೆಣ್ಮಕ್ಕಳೊಂದಿಗೆ ಕೂಡ ಸಂಸಾರವನ್ನು ಮಾಡ್ತಾರೆ. 50,000 ಮಕ್ಕಳನ್ನು ಹಡಿತಾರೆ. ಸೋಬರಿ ಇಷ್ಟ ಆಗುವಾಗ ಮಾಂಧಾತನಿಗೆ ಬಹಳ ಕುತೂಹಲ ಆಯ್ತಂತೆ. ಸೋಬರಿ ಮುನಿಗಳು ನನ್ನ ಮಕ್ಕಳನ್ನು ಹೇಗೆ ನೋಡ್ತಾ ಇದ್ದಾರೆ ಅಂತ ನಾನು ನೋಡಬೇಕು ಅಂತ ಹೇಳಿ ಒಮ್ಮೆ ಸೋಬರಿ ಫಲನಿಗೆ ಹೋದಾಗ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ ಮಾಂಧಾತನಿಗೆ ನಾಚಿಕೆ ಆಯ್ತಂತೆ. ನನ್ನ ಹೆಣ್ಣಂದಿರನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅದಕ್ಕಿಂತ ಚೆನ್ನಾಗಿ ಸೋಬರಿ ಮುನಿ ನೋಡ್ಕೊಳ್ತಾ ಇದ್ದಾರಲ್ವಾ ಅಂತ ಹೇಳಿ ಮಾಂಧಾತನಿಗೆ ನಾಚಿಕೆ ಆಯ್ತಂತೆ. ಎಂತಹ ತಪಸ್ಸು ಈ ಸೋಬರಿ ಮುನಿಗಳ ಸುಖವಾಗಿ ಹೆಣ್ಣು ಮಕ್ಕಳನ್ನು ಸಾಕ್ತಾ ಇದ್ದಾರೆ ಅಂತ ಹೇಳಿ ಅವನು ಆಶ್ಚರ್ಯಪಟ್ಟ. ವೈದಿಕರು ಚೆನ್ನಾಗಿ ನೋಡ್ಕೊಂತಾರೆ, ಹಾಗೆ ವೈದಿಕರು ಹೆಣ್ಣು ಕೊಡ್ಲಿಕ್ಕೆ ತೊಂದರೆ ಇಲ್ಲ ಅಂತ. ಹಾಗಾಗಿ ಆಶ್ಚರ್ಯಪಟ್ಟ ಸೋಬರಿ ಮಾಂಧಾತ. ಕೊನೆಯಲ್ಲಿ ಇಷ್ಟೆಲ್ಲ ಆಗುವಾಗ ಸೋಬರಿ ಮುನಿಗಳಿಗೆ ಪಶ್ಚಾತ್ತಾಪ ಆಯ್ತಂತೆ. ಒಂದು ಡಿಸ್ಕವರಿ ಚಾನಲ್ ನೋಡಿದ್ದಕ್ಕೆ ಎಂತಹ ಪರಿಚಯ, ಆ ಮೀನುಗಳ ಸಂಘವನ್ನು ನೋಡಿದ್ದಕ್ಕೆ ನನಗೆ ಮದುವೆ ಆಗ್ಬೇಕಂತ ಅನಿಸಿತು. ಇವತ್ತು ಇಷ್ಟು ಹೆಣ್ಣಂದಿರು, ಇಷ್ಟು ಮಕ್ಕಳು, ಈ ಮಕ್ಕಳಿಗೆಲ್ಲ ಮದುವೆ ಮಾಡಬೇಕು, ಪ್ರಯಾಣ ಮಾಡಬೇಕು, ಇಷ್ಟೆಲ್ಲ ನಾನು ಅವರಿಗೆ ದಾರಿಯನ್ನು ಕಾಣಿಸ್ಬೇಕು. ನನ್ನ ಜೀವನ ಪೂರ್ತಿ ವ್ಯರ್ಥ ಆಗಿ ಹೋಗ್ತಾ ಉಂಟಲ್ವಾ, ನಾನು
ಭಗವತ್ ಚಿಂತನೆಯನ್ನು ವಿಮಗನಾಗ್ತಾ ಇದ್ದೇನಲ್ವಾ ಅಂತ ಪಶ್ಚಾತ್ತಾಪ ಆಯ್ತು ಸೋಬರಿ ಮುನಿಗಳಿಗೆ. ನೋಡಿ, ಕೇವಲ ಒಂದು ಮೀನಿನ ಅಂಗಸಂಗವನ್ನು ನೋಡಿದ ಸೋಬರಿ ಮುನಿಗಳಿಗೆ ಎಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಹೆಣ್ಣು ಎನ್ನುವಂಥದ್ದು ಮನಸ್ಸನ್ನು ಕೆಡಿಸಿಬಿಡ್ತದೆ ಅಂತ. ಹಾಗಾದ್ರೆ ಈ ಒಂದು ಸೋಬರಿ ಮುನಿಗಳು ಕೂಡ ಹೆಣ್ಣಿನ ಆಸೆ ಅವರಿಗೆ ಬಹಳವಾಗಿತ್ತ ಅಂತ ಕೇಳಿದ್ರೆ ಅದಕ್ಕೆಲ್ಲ ತಾತ್ಪರ್ಯ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಆ ಸೋಬರಿ ಮುನಿಗಳಿಗೆ ಪ್ರಾರಬ್ಧ ಇತ್ತಂತೆ. ಅಂದ್ರೆ 50 ಸಂಸಾರದ ಪ್ರಾರಬ್ಧ ಇತ್ತು, ಅದನ್ನ ಒಂದೇ ಜನ್ಮದಲ್ಲಿ ಅವರು ತೀರಿಸಿಕೊಂಡ್ರು ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಅಲ್ಲ, ಆ ಕ್ಷಣಕ್ಕೆ ಸೋಬರಿ ಮುನಿಗಳಿಗೆ ಕಂಡದ್ದು ಹೌದು, ನಾನು ತಪ್ಪು ಮಾಡಿ ಬಿಟ್ಟೆ, ಭಗವದ್ ಜ್ಞಾನದಿಂದ ನಾನು ವಿಮುಖನಾಗಿ ಬಿಟ್ಟೆ ಅಂತ ಅನಿಸಿದ್ದು ಹೌದು. ಹಾಗಾಗಿ ಈ ಹೆಣ್ಣು ಹೊನ್ನು ಮಣ್ಣು ಇದು ಬಹಳ ಅನರ್ಥಕಾರಿ ಅನ್ನುವಂತಹ ಈ ಒಂದು ದೊಡ್ಡ ತತ್ವದ ಉಪದೇಶವನ್ನ ಕೃಷ್ಣ ಉದ್ಧವರಿಗೆ ಮಾಡಿದ ನಂತರದಲ್ಲಿ ಎಲ್ಲ ತತ್ವೋಪದೇಶವನ್ನು ಕೇಳಿ ಆದ್ಮೇಲೆ ಮತ್ತೆ ಕೃಷ್ಣ ಕೇಳ್ತಾ ಇದ್ದಾನೆ, ಉದ್ಧವ, ಎಲ್ಲವನ್ನು ಹೇಳಿ ಆಗಿದೆ, ಇನ್ನೇನಾದ್ರೂ ನಿಮಗೆ ಸಂಶಯ ಇದ್ರೆ ಕೇಳು ಅಂತ ಕೊನೆಯಲ್ಲಿ ಒಂದು ಪ್ರಶ್ನೋತ್ತರದ ಹಾಗೆ ನಿಮ್ಗೇನಾದ್ರೂ ಡೌಟ್ ಇದ್ರೆ ಕೇಳಿ ಅಂತ ಹೇಳ್ತಾರಲ್ಲ ಹಾಗೆ, ಉದ್ಧವ ನಿನಗೆ ಏನಾದ್ರು ಸಂಶಯ ಇದ್ರೆ ಕೇಳು ಅಂತ ಉದ್ಧವನ ಬಳಿ ಕೇಳ್ತಾ ಇದ್ದಾನೆ ಕೃಷ್ಣ. ಕೃಷ್ಣ ಕೇಳುವಾಗ ಉದ್ಧವ ಹೇಳ್ತಾನೆ, ಸೂರ್ಯ ಇದ್ದಲ್ಲಿ ಕತ್ತಲೆ ಹೇಗೆ ಇರುವುದಿಲ್ವೋ, ಅಗ್ನಿ ಇದ್ದಲ್ಲಿ ಶೈತ್ಯ ಹೇಗೆ ಇರುವುದಿಲ್ವೋ, ಹಾಗೆ ನೀನಿದ್ದಲ್ಲಿ ಅಜ್ಞಾನ ಇರ್ಲಿಕ್ಕೂ ಸಾಧ್ಯ ಇಲ್ಲ ಕೃಷ್ಣ. ಹಾಗಾಗಿ ಎಲ್ಲಾ ಬಗೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ ಅಂತೇಳಿ ಉದ್ಧವರು ಹೇಳಿಕೊಳ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ನೀವು ಬದರಿಗೆ ಹೋಗಿ ಸಾಧನೆಯನ್ನು ಮಾಡಿಕೋ ಅಂತ ಹೇಳ್ತಾರೆ. ಅದರಂತೆ ಉದ್ಧವರು ಬದರಿಗೆ ಬಂದು ಕೃಷ್ಣ ಹೇಳಿದಂತಹ ತತ್ವೋಪದೇಶವನ್ನು ಮಾಡ್ತಾ ಸಿದ್ಧಿಯನ್ನು ಪಡಿತಾರೆ ಅಂತ ಹೇಳಿ ಆ ಉದ್ಧವರ ಚರಿತ್ರೆಯನ್ನು ಹೇಳ್ತಾರೆ. ಇತ್ತ ಕೃಷ್ಣ ಈ ಯಾದವರ ನಾಶವನ್ನು ಮಾಡಬೇಕು ಎಂದು ಸಂಕಲ್ಪವನ್ನು ಮಾಡಿದ್ದಾನೆ. ಹಾಗಾಗಿ ಎಲ್ಲ ಯಾದವರು ಕೂಡ ಅವರು ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಅವರ ಈ ಅನುಷ್ಠಾನವನ್ನೆಲ್ಲ ಮಾಡಿಕೊಂಡಿದ್ದಾರೆ. ನಂತರದಲ್ಲಿ ಒಂದು ವೈರೇಯ ಅಂತ ಒಂದು ಮದ್ಯಪಾನ, ಈ ಎಲ್ಲ ಯಾದವರು ಒಟ್ಟು ಸೇರಿ ಅವರು ಮದ್ಯಪಾನವನ್ನು ಮಾಡಿದ್ದಾರೆ, ವೈರೇಯ ಪಾನವನ್ನು ಮಾಡಿದ್ದಾರೆ. ಆ ಪಾನದಿಂದಾಗಿ ಎಲ್ಲರೂ ಬುದ್ಧಿಗೆಟ್ಟು ಪರಸ್ಪರ ಬಂಧುಗಳೇ ಹೊಡೆದಾಟ ಆರಂಭ ಮಾಡಿದ್ರು. ಅವನು ಇವನಿಗೆ ಹೊಡೆಯುವುದು, ಇವನು ಅವನಿಗೆ ಹೊಡೆಯುವುದು, ಕೊಡುವುದು ಜಾಸ್ತಿ ಆಯ್ತು ಅಂತ. ಇದು ದೇವರೇ ಮಾಡಿಕೊಂಡಂತಹ ಸಂಕಲ್ಪ. ಯಾದವರ ನಾಶ ಪರಸ್ಪರ ಹೊಡೆದುಕೊಂಡೇ ಸಾಯಬೇಕು, ಅವರು ಬೇರೆ ಸಾಯಬಾರದು ಅಂತ. ಹೀಗೆ ಪರಸ್ಪರ ಹೊಡೆದಾಟ ಆರಂಭ ಆಯಿತು. ನಂತರದಲ್ಲಿ ಈ ಜಗಳವನ್ನು ಬಿಡಿಸಬೇಕು ಅಂತ ಹೇಳಿ ಅವಾಗ ಬಲರಾಮ ದೇವರು ಬಂದ್ರಂತೆ. ಬಲರಾಮ ದೇವರಿಗೆ ಪಿಟ್ಟು ಬೀಳಿಗೆ ಆರಂಭ ಆಯ್ತು. ಸರಿ ಆಯ್ತು, ಇವರದ್ದೆಲ್ಲ ಕಥೆ ಮುಗೀತು ಅಂತ ಅಂದ್ಕೊಂಡು ಬಲರಾಮ ದೇವರು ತಾವು ಕೂಡ ಆ ಪ್ರವಾಸ ಕ್ಷೇತ್ರದ ಸಮುದ್ರ ತೀರಕ್ಕೆ ಬಂದು ಯೋಗಾಗ್ನಿಯಿಂದ ತಾವು ಕೂಡ ದೇಹವನ್ನ ನಾಶಪಡಿಸಿಕೊಂಡು ತಾವು ಕೂಡ ಅವರು ತಮ್ಮ ಮೂಲ ರೂಪವನ್ನು ಸೇರಿಕೊಂಡ್ರು. ಎಲ್ಲ ಪರಸ್ಪರ ಯಾದವರು ಪರಸ್ಪರ ಹೊಡೆದಾಡ್ಕೊಳ್ತಾ ಅಲ್ಲೇ ಸಮುದ್ರ ತೀರದಲ್ಲಿದ್ದಂತಹ ಹುಲ್ಲು ಆ ಒನಕ್ಕೆ ಪುಡಿ ಮಾಡಿ ಬಿಸಾಡಿದಾಗ ಅದು ಹುಲ್ಲಾಗಿ ಬೆಳೆದಿತ್ತಲ್ವಾ, ಆ ಹುಲ್ಲನ್ನ ಹಿಡಿದುಕೊಂಡು ಆ ಹುಲ್ಲುಗಳೇ ಅದು ಅಸ್ತ್ರದಾಗಿ ಆಯ್ತಂತ. ಆ ಹುಲ್ಲುಗಳಿಂದ ಹೊಡೆದಾಡಿಕೊಂಡು ಪರಸ್ಪರ ಎಲ್ಲ ಯಾದವರ ನಾಶ ಆಯಿತು. ಇಷ್ಟಾಗುವ ಕೃಷ್ಣನಿಗೆ ಒಂದಷ್ಟು ಸಂತೃಪ್ತ ಭಾವ. ಎಲ್ಲ ಯಾದವರ ನಾಶವೂ ಆಗಿದೆ, ಭೂಭಾರವನ್ನ ಹರಣ ಮಾಡಿದ್ದೇನೆ. ಹಾಗಾಗಿ ನಾನು ಕೂಡ ಇನ್ನು ಪರಂಧಾಮಕ್ಕೆ ಹೋಗ್ತೇನೆ ಎಂಬ ಸಂಕಲ್ಪವನ್ನು ಮಾಡಿ ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಅವನು ತನ್ನ ಕಾಲ ಮೇಲೆ ಹಾಕಿಕೊಂಡು ಕುಳಿತುಕೊಂಡಿದ್ದಾನೆ. ಅವಾಗ ದೂರದಲ್ಲಿ ನಿಂತಹ ಒಬ್ಬ ಜರ ಎಂಬ ಒಬ್ಬ ವ್ಯಾಧ ಆ ಕೃಷ್ಣನ ಪಾದವನ್ನು ನೋಡಿ ಅದು ಜಿಂಕೆ ಅಂತ ಅಂದುಕೊಂಡು ಭ್ರಮಿಸಿ ಅವನೊಂದು ಬಾಣ ನಿಂತು ಬಿಟ್ಟ. ಎಂತಹ ಬಾಣ ಅಂತ ಹೇಳಿದರೆ, ಆ ಒನಕೆಯ ಒಂದು ಕಬ್ಬಿಣದ ತುಂಡು ಉಳಿದಿತ್ತಲ್ವಾ, ಆ ಕಬ್ಬಿಣದ ತುಂಡನ್ನು ಸಿಕ್ಕಿಸಿಕೊಂಡಂತಹ ಆ ಬಾಣವನ್ನೇ ಪ್ರಯೋಗ ಮಾಡ್ತಾನೆ ಜಿಂಕೆ ಅಂತ ಅಂದುಕೊಂಡು. ಪ್ರಯೋಗ ಮಾಡಿದಾಗ ಆ ಬಾಣ ಬಂದು ಕೃಷ್ಣನ ಪಾದಕ್ಕೆ ಅದು ಚುಚ್ಚುತ್ತೆ. ಸರಿ ನೋಡೋಣ ಅಂತ ಹತ್ತಿರಕ್ಕೆ ಬಂದರೆ ಇಲ್ಲಿ ಇರುವುದು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ. ದುಃಖವನ್ನು ಪಡ್ತಾನೆ ಒಬ್ಬ ವ್ಯಾಧ. ಜರ ಅಂತಂದ್ರೆ ಅದು ಮೃಗಋಷಿಗಳೇ. ಹಾಗಾಗಿ ಪಶ್ಚಾತ್ತಾಪ ಆಯ್ತು ಮೃಗಋಷಿಗಳಿಗೆ, ಇಂತಹ ತಪ್ಪು ಮಾಡಿಬಿಟ್ಟೆ ನಾನು ಅಂತೇಳಿ ದುಃಖವನ್ನು ಪಡ್ತಾರೆ. ಆವಾಗ ಸ್ವತಃ ಕೃಷ್ಣನೇ ಸಮಾಧಾನವನ್ನು ಪಡಿಸಿ ಸಶೈರವಾಗಿ ಅವನು ವಿಮಾನ ಸ್ವರ್ಗಕ್ಕೆ ಹೋಗುವಂತೆ ಸ್ವತಃ ಕೃಷ್ಣನೇ ಮಾಡಿಕೊಡ್ತಾನೆ. ಈ ಇಷ್ಟೆಲ್ಲ ಆಗುವಾಗ ಕೃಷ್ಣನ ಸಾರಥಿ ಕೃಷ್ಣ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ಹೋಗಿದ್ದಂತ ಅವನು ಹುಡುಕಿಕೊಂಡು ಬಂದ ರಥದಲ್ಲಿ ಕುಳಿತು ಅವನು ಹುಡುಕಿಕೊಂಡು ಬಂದಾಗ ಅವನು ಹೇಗೆ ಹುಡುಕಿಕೊಂಡು ಬಂದ ಅಂತ ಹೇಳಿದ್ರೆ, ಆ ಕೃಷ್ಣನ ದೇಹದಲ್ಲಿ ಇದ್ದಂತ ತುಳಸಿ ಮಾಲೆಯ ಗಂಧವನ್ನು ಊಸಿಕೊಂಡು ಬಂದಂತೆ. ಇಲ್ಲೇ ಕೃಷ್ಣ ಇದ್ದಾನೆ ಅಂತೇಳಿ ಬಂದಾಗ ಕೃಷ್ಣ ಇಲ್ಲಿ ಹೀಗೆ ಬಿದ್ದುಕೊಂಡಿದ್ದಾನೆ.
ಈ ಪರಿಸ್ಥಿತಿಯನ್ನು ನೋಡಿ ಬಂದು ಅವನು ಕೂಡ ಅಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿಯೇ ಆ ಕೃಷ್ಣನ ರಥವೂ ಕೂಡ ಅದು ಮಾಯಾಗಿ ಹೋಯಿತು. ಕೃಷ್ಣನ ಎಲ್ಲ ಆಯುಧಗಳು ಕೂಡ ಅದು ಮಾಯಾಗಿ ಹೋಯಿತು. ಇದನ್ನೆಲ್ಲ ಕಾಣ್ತಾ ಇದ್ದಾನೆ ಆ ಸಾರಥಿ. ಕೃಷ್ಣ ಹೇಳ್ತಾನೆ, ನೋಡು, ಎಲ್ಲರೂ ಕೂಡ ನಿರ್ಯಾಣ ಹೊಂದಿ, ಯಾದವರ ನಿರ್ಯಾಣ ಎಲ್ಲರದ್ದು ಆಯಿತು. ನಾನು ಕೂಡ ಪರಂಧಾಮಕ್ಕೆ ಹೋಗ್ತಾ ಇದ್ದೇನೆ. ಬಲರಾಮನು ಕೂಡ ದೇಹತ್ಯಾಗವನ್ನು ಮಾಡಿಯಾಗಿದೆ. ಈ ವಾರ್ತೆಯನ್ನು ಹೋಗಿ ಈ ವಾರ್ತೆಯಲ್ಲಿ ಇರುವಂತಹ ವಸುದೇವ ದೇವಕಿಯರಿಗೆ, ಎಲ್ಲ ಬಂಧುಗಳಿಗೆ ಎಲ್ಲ ಈ ವಾರ್ತೆಯನ್ನು ಮುಟ್ಟಿಸು. ಅವ್ರು ಯಾರೂ ಕೂಡ ಇನ್ನು ಮೇಲೆ ದ್ವಾರಕೆಯಲ್ಲಿ ವಾಸ ಮಾಡುವುದು ಬೇಡ. ಆ ದ್ವಾರಕ್ಕೆ ಇನ್ನು ಅದು ಜಲಾವೃತವಾಗ್ತದೆ ಅನ್ನುವ ಈ ಸಂದೇಶವನ್ನು ಕೊಡು ಅಂತೇಳಿ ಆ ಕೃಷ್ಣ ಹೇಳ್ತಾನೆ. ಹೇಳಿ ಆ ಸಾರಥಿ ಬಂದು ದ್ವಾರಕೆಗೆ ಬಂದು ವಿಷಯವನ್ನು ಮುಟ್ಟಿಸಿದಾಗ ಎಲ್ಲ ವಸುದೇವ ದೇವಕಿ ರೋಹಿಣಿ ಎಲ್ಲರೂ ಕೂಡ ಕೃಷ್ಣನ ಅಷ್ಟಮಹಿಷಿಯರು ರುಕ್ಮಿಣಿ ಸತ್ಯಭಾಮೆಯರು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಬಂದಾಗ ಈ ದೇವಕಿ ರೋಹಿಣಿ ವಸುದೇವರು ಅವರು ಪುತ್ರ ಶೋಕದಿಂದಲೇನೆ ಅವ್ರ ದೇಹತ್ಯಾಗವನ್ನು ಮಾಡ್ತಾರೆ. ಇನ್ನು ಕೃಷ್ಣನ ಷಣ್ಮಹಿಷರೆಲ್ಲರೂ ಕೂಡ ಅವರು ಕೂಡ ಪತಿಯೊಂದಿಗೆ ಸಹಗಮನವನ್ನು ಮಾಡ್ತಾರೆ. ನಂತರದಲ್ಲಿ ರುಕ್ಮಿಣಿ ಹಾಗೂ ಸತ್ಯಭಾಮೆಯರು ಕೂಡ ಅವರು ಚಿನ್ಮಯ ಶರೀರಗಳಾಗೋದ್ರಿಂದ ಅವರು ಕೂಡ ಅಂತರ್ಧನರಾಗ್ತಾರೆ. ನಂತರದಲ್ಲಿ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನ ಮಗನಾದಂತಹ ವಜ್ರನಿಗೆ ಅವನಿಗೆ ಅವನ ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಹಸ್ತಿನಾವತಿಯಲ್ಲಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ರು ಅಂತ ಈ ಎಲ್ಲ ಚರಿತ್ರೆಯನ್ನ ಹೇಳಿ ನಂತರದಲ್ಲಿ ದ್ವಾದಶ ಸ್ಕಂದದಲ್ಲಿ ಈ ಎಲ್ಲ ಕಲಿಯುಗದ ರಾಜವಂಶದ ಚರಿತ್ರೆಯನ್ನೆಲ್ಲ ಪರೀಕ್ಷಿತ ಮಹಾರಾಜರಿಗೆ ಸುಧಾಚಾರ್ಯರು ಹೇಳ್ತಾ ಇದ್ದಾರೆ. ಯಾವ ಯಾವ ರಾಜರೆಲ್ಲ ಬಂದರು ಅಂತೆಲ್ಲ ಹೇಳಿ ಈ ಕಲಿಯುಗದ ಮಹತ್ವ ಎಂತದ್ದು, ಮಹತ್ವ ಅಲ್ಲ, ಈ ಕಲಿಯುಗದ ಧರ್ಮ ಯಾವ ರೀತಿಯಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗ ಹೇಗಿರುತ್ತೆ ಅಂತ ಹೇಳಿ, ವಿತ್ತಮೇವ ಕಲುವನ್ ಜನ್ಮಾಚಾರ ಗುಣಾದಯ ಅಂದ್ರೆ ಈ ಕಲಿಯುಗದಲ್ಲಿ ಪ್ರಧಾನವಾಗಿ ವಿತ್ತಮ ಪ್ರಧಾನ. ದುಡ್ಡಿದ್ದವರಿಗೆ ಮರ್ಯಾದೆ, ದುಡ್ಡಿಲ್ಲ ಅಂತ ಆದ್ರೆ ಅವನಿಗೆ ಮರ್ಯಾದೆ ಇಲ್ಲ. ಈ ಕುಲಕ್ಕೆ, ಈ ಆಚಾರಕ್ಕೆ, ಸದ್ಧರ್ಮಕ್ಕೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಯಾರ ಮನೆಯಲ್ಲಿ ಹಣ ಉಂಟು ಅವರಿಗೆ ಮಾತ್ರ ಮರ್ಯಾದೆ ಅನ್ನುವಂತಹ ಅದು ಕಾಲ, ಅದು ಕಲಿಯುಗದ್ದು. ಅದು ಇವಾಗಲೇ ಆರಂಭ ಆಗಿದೆ. ಅದು ನಮ್ದೀಗ ಕಲಿಯುಗ ಆರಂಭ ಮಾತ್ರ. ನಾವಿನ್ನು ಸಂಧಿಕಾಲದಲ್ಲಿ ಇದ್ದೇವೆ. ಕಲಿಯುಗ ಪೂರ್ಣ ಆರಂಭ ಆಗಲಿಲ್ಲ, ಸಂಧಿಕಾಲದಲ್ಲಿ ಇದ್ದೇವೆ. ಸಂಧಿಕಾಲದಲ್ಲಿ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೇವೆ ನಾವು. ಇನ್ನು ಸಂಪೂರ್ಣವಾಗಿ ಕಲಿಯುಗ ಆರಂಭ ಆದ್ರೆ ಇನ್ನೇನು ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ನೀವೇ. ಮತ್ತೆ ಈ ಒಂದು ದಾಂಪತ್ಯಕ್ಕೆ ಅದು ಅರ್ಥವೇ ಇಲ್ಲ. ಸತಿಪತಿಗಳಂತೆ ಇರುವುದು ಅದು ಕೇವಲ ಪರಸ್ಪರ ಆಕರ್ಷಣೆಯಿಂದ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒಳ್ಳೆಯ ಭಾವನೆಗಳಿಲ್ಲ. ಇನ್ನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವುದು ಕೇವಲ ಯಜ್ಞೋಪವೀತ ಧಾರಣೆಯಿಂದ. ಅವನ ಯಜ್ಞೋಪವೀತವನ್ನು ನೋಡಿ ಇನ್ನು ಬ್ರಾಹ್ಮಣ ಅಂತ ನಾವು ಊಹೆ ಮಾಡಬಹುದಷ್ಟೇ ಹೊರತು ಬ್ರಾಹ್ಮಣ್ಯಕ್ಕೆ ಬೇಕಾದಂತಹ ಯಾವ ಧರ್ಮದ ಆಚರಣೆಯನ್ನು ಕೂಡ ಆ ವ್ಯಕ್ತಿ ಮಾಡುವುದಿಲ್ಲ. ಇನ್ನು ತೀರ್ಥಯಾತ್ರೆ ಅನ್ನುವ ಪ್ರಸಂಗವೇ ಬರುವುದಿಲ್ಲ. ಏನಾದ್ರೂ ತೀರ್ಥಯಾತ್ರೆಗೆ ಹೋಗಿದ್ರೆ ಅಲ್ಲಿ ಹೋಗಿ ಜಲವಿಹಾರವನ್ನು ಮಾಡುವುದೇ ಕೆಲಸವೇ ಹೊರತು ಆ ತೀರ್ಥ ಸ್ನಾನದ ಅನುಸಂಧಾನವೇ ಜನರಿಗೆ ಬರುವುದಿಲ್ಲ. ಅದು ಕೂಡ ಹೋಗಿಬಿಡುತ್ತದೆ. ಇನ್ನು ಈ ಹೊಟ್ಟೆ ತುಂಬಿಸಿಕೊಳ್ಳುವುದು ಅಂತ ಹೇಳಿದ್ರೆ ಅದು ಕೇವಲ ಸುಖಕ್ಕಾಗಿ, ಅದು ಭಗವಂತನ ಪ್ರಸಾದ, ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಉಣ್ಣಬೇಕು, ಭಗವಂತನ ಪ್ರಸಾದವನ್ನು ಉಣ್ಣಬೇಕು ಹೇಳುವಂತಹ ಭಾವನೆಗಳೇ ಇಲ್ಲ. ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ, ಸುಖಕ್ಕೋಸ್ಕರ ಅವರು ಊಟವನ್ನು ಮಾಡ್ತಾರೆ. ಸತ್ಯ ಮಾತು ಎನ್ನುವುದು ಇಲ್ಲವೇ ಇಲ್ಲ. ಇದ್ರೆ ಅದು ಅಹಂಕಾರಕ್ಕೋಸ್ಕರ ನಿಲ್ತದೆ ಹೊರತು ಸತ್ಯವೂ ಕೂಡ ನಾಶ ಆಗಿ ಹೋಗ್ತದೆ. ಇನ್ನು ಮನುಷ್ಯರ ಆಯುಸ್ಸು ಎಷ್ಟಾಗ್ತದೆ ಅಂತ ಹೇಳಿದ್ರೆ 30 ವರ್ಷ. ನೋಡಿ, ಇವತ್ತು ನಾವು 60 ವರ್ಷ ಆದ್ರೆ ನಾವು ದುಡಿದು ಅಂತ ಹೇಳ್ತೇವೆ. ಆಯ್ತು ಮಾರೆ 60 ಆಯ್ತು, ಮತ್ತೆ 60ರ ನಂತರ ಬಂದದೆಲ್ಲ ಬೋನಸ್ ಅಂತ ಇಟ್ಕೊಳ್ಳಿ ಅಂತ. ಅಂದ್ರೆ 60ರ ನಂತರ ಬದುಕುವುದೇ ಇಲ್ಲ ಅಂತ ಎಲ್ರಿಗೂ ಒಂದು ಭಾವನೆ. ಬದುಕಿದ್ದಾನಂತಂದ್ರೆ ಅವನಿಗೆ ಬೋನಸ್ ಹುಟ್ಟಿದ್ದಾನೆ ದೇವರು ಅಂತ ಅರ್ಥ ಅಂತ ಈಗಲೇ ನಮಗೆ ಭಾವನೆ ಬಂದ್ಬಿಟ್ಟಿದೆ. ಶುಕಾಚಾರ್ಯ ಹೇಳ್ತಾರೆ 60 ಅಲ್ಲ 30 ವರ್ಷ ಮುಂದೆ ನಿಮಗೆ ಅಂತ. 30 ವರ್ಷ ನಮಗೆ ಆಯಸ್ಸು. ಅಷ್ಟು ಮಾತ್ರವಲ್ಲ, ಈ ಒಂದು ಕಲಿಯುಗದಲ್ಲಿ ಎಲ್ಲ ಪಾಖಂಡಿಗಳೇ, ವೇದ ವಿರೋಧಿಗಳೇ ಎಲ್ಲ ಬಂದಿರ್ತಾರೆ. ವೈದಿಕ ಧರ್ಮ ಅನ್ನೋದು ಸಂಪೂರ್ಣ ನಾಶವಾಗಿ ಹೋಗಿರ್ತದೆ. ಎಲ್ಲ ರಾಜರು ದಸ್ಯುಪ್ರಾಯಣ ರಾಜಸ್ ಎಲ್ಲ ರಾಜರು ಕೂಡ ದರೋಡೆಕರು, ಪ್ರಜೆಗಳ ಸಂಪತ್ತನ್ನೇ ಅಪಹಾರ ಮಾಡಿಕೊಂಡು ಸುಖವಾಗಿ ಬಾಳುವವರು. ಅದು ಕೂಡ ಇವಾಗ ಆರಂಭ ಆಗಿದೆ. ಅದು ಕೂಡ ಆರಂಭ ಆಗಬೇಕಾಗಿಲ್ಲ. ಹಾಗೆ ಕೆಲವೊಂದು ವಿಷಯಗಳು ಇವಾಗಲೇ ಆರಂಭ ಆಗಿದೆ. ಆದ್ರೆ ಇವಾಗಲೇ ಎಷ್ಟು ಉಂಟು ಅಂತಾದ್ರೆ
ಅದು ಮುಂದೆ ಇನ್ನೂ ಕೂಡ ಅದು ಅಧಿಕವಾಗುವಂತಹ ಸಂಭವಗಳು ಬಹಳ ಉಂಟು ಅಂತ ಅನಿಸ್ತದೆ. ಹಾಗಾಗಿ ಶೂದ್ರ ಪ್ರಾಯೇಶು ವರ್ಣೇಶು ಛಾದ ಪ್ರಾಯಾಸು ಧೇನುಷು ಗೃಹ ಪ್ರಾಯೇಶು ಆಶ್ರಮೇಶು ಯೋನಿ ಪ್ರಾಯೇಶು ಬಂಧುಸು ಅಂತ ಹೇಳಿ ಎಲ್ಲ ಈ ವರ್ಣದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ವರ್ಣಗಳಿದ್ರು ಕೂಡ ಎಲ್ಲಾ ವರ್ಣದವರು ಕೂಡ ಶೂದ್ರರಂತೆ ಇರ್ತಾರೆ. ಯಾರಲ್ಲಿಯೂ ಕೂಡ ಈ ವರ್ಣ ಭೇದ ಅನ್ನುವುದೇ ಇಲ್ಲ. ಎಲ್ಲರೂ ಕೂಡ ಶೂದ್ರರಾಗಿ ಬದುಕ್ತಾ ಇರ್ತಾರೆ. ಇನ್ನು ಈ ಹಸುಗಳೆಲ್ಲವೂ ಕೂಡ ನೋಡ್ಲಿಕ್ಕೆ ಅದು ಛಾದಪ್ರಾಯ ಅಂದ್ರೆ ಅದು ಮೇಕೆಗಳಾಗೆ ಇರ್ತದೆ. ಮೇಕೆಗಳು ಹೇಗೆ ಪುಟ್ಟ ಪುಟ್ಟ ಇರ್ತದೋ ಹಾಗೆ ಪುಟ್ಟ ಪುಟ್ಟ ಅಂತಂದ್ರೆ ಈಗ ಪುಂಗನೂರು ಹಸು ಅಂತ ಬರುತ್ತೆ ನೋಡಿ. ಆ ಪುಂಗನೂರು ಹಸುವಿನಾಗ ಎಲ್ಲ ಹಸುಗಳು ಆಗ್ತದೆ. ನಿಮ್ಮ ಜರ್ಸಿ HF ಹಸುಗಳು ಕೂಡ ಅದು ಪುಂಗನೂರಿನ ಸೈಜಿಗೆ ಬಂದು ಬಿಡ್ತದೆ. ಹೀಗೆ ಹಸುವಿನ ಆ ಆಕಾರವು ಸಣ್ಣದಾಗ್ತದೆ. ಹಸು ಕೊಡುವಂತಹ ಆ ಹಾಲಿನ ಪ್ರಮಾಣವೂ ಕೂಡ ಅದು ಕಡಿಮೆ ಆಗ್ತದೆ. ಇನ್ನು ಎಲ್ಲ ಆಶ್ರಮದವರು ಕೂಡ ಶೂದ್ರರಂತೆ ಇರ್ತಾರೆ ಅಂತ ಹೇಳಿದ್ರು. ಎಲ್ಲಾ ಸನ್ಯಾಸಿಗಳು ಕೂಡ ಗೃಹಸ್ಥಾಶ್ರಮಗಳಾಗ್ತಾರೆ. ಮಠದಲ್ಲಿ ಸಂಸಾರವನ್ನು ನಡೆಸಿಕೊಳ್ತಾರೆ. ಹೀಗೆ ಈ ಕಲಿಯುಗ ಎನ್ನುವುದು ಬಹಳ ಕುಲಗೆಟ್ಟು ಹೋಗ್ತದೆ. ಇನ್ನು ಅಣುಪ್ರಾಯೇಶು ಔಷಧೇಶು ಶಮೀ ಪ್ರಾಯೇಶು ಸ್ನಾಸುಷು ವಿದ್ಯುತ್ ಪ್ರಾಯೇಶು ಮೇಘೇಶು ಶೂನ್ಯ ಪ್ರಾಯೇಶು ಸತ್ಮಸು ಹೇಳಿ ಎಲ್ಲ ಗಿಡಗಳೆಲ್ಲವೂ ಕೂಡ ಅಣುಗಾತ್ರದಷ್ಟು ಎಲ್ಲ ಸಣ್ಣ ಸಣ್ಣ ಗಿಡಗಳಂತೆ. ಇನ್ನು ಮರಗಳೆಲ್ಲವೂ ಕೂಡ ಮುಳ್ಳಿನ ಗಿಡದ ಹಾಗೆ ಏಲಾಗುತ್ತಂತೆ. ಆಕಾಶದಲ್ಲಿ ಮೋಡಗಳು ಮಿಂಚಿನ ಹಾಗೆ, ಮಿಂಚಿಷ್ಟು ತೆಳುವಾಗಿರ್ತದೋ ಅಷ್ಟು ತೆಳುವಾದಂತಹ ಮೋಡಗಳು, ಅಂದ್ರೆ ಮಳೆ ಬರುವುದಿಲ್ಲ ಅಂತ ಅರ್ಥ. ಇನ್ನು ಮನೆಗಳೆಲ್ಲವೂ ಕೂಡ ಈ ಅತಿಥಿ ಸತ್ಕಾರ ಇಲ್ಲದೇನೆ ಮನೆಯೆಲ್ಲ ಖಾಲಿ ಖಾಲಿ ಬಿದ್ದಿರ್ತದೆ. ಹೀಗೆ ಶೂನ್ಯ ಗ್ರಹಗಳಾಗ್ತದೆ ಹೇಳಿ ಕಲಿಯುಗದ ಧರ್ಮಗಳನ್ನೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಆಗುವಾಗ ಕಲಿಯುಗ ಈ ರೀತಿ ತಾಂಡವಾಡದೆ ಇರಬೇಕಾದ್ರೆ ಭಗವಂತ ಕಲ್ಕಿಯಾಗಿ ಅವತಾರವನ್ನು ಮಾಡ್ತಾನೆ. ಎಲ್ಲ ದುಷ್ಟರ ಸಂಹಾರವನ್ನು ಮಾಡಬೇಕು. ಎಲ್ಲಿ ಅವನು ಹುಟ್ಟಿ ಅವನು ಅವತಾರವನ್ನು ಮಾಡ್ತಾನೆ ಅಂತ ಹೇಳಬೇಕಾದ್ರೆ ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಃ ಕಲ್ಕಿ ಪ್ರಾದುರ್ಭವಿಷ್ಯತಿ ಹೇಳಿ ಒಬ್ಬ ವಿಷ್ಣು ಯಶ ಅಂತೇಳಿ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಶಂಬಲ ಗ್ರಾಮದಲ್ಲಿ ಅಲ್ಲಿ ಪರಮಾತ್ಮ ಕಲ್ಕಿಯಾಗಿ ಅವತಾರವನ್ನು ಮಾಡ್ತಾನೆ. ದೇವದತ್ತ ಅಂತ ಹೇಳಿ ಒಂದು ಕುದುರೆಯನ್ನ ಅಷ್ಟೈಶ್ವರ್ಯಗಳಿಂದ ಕೂಡಿರುವಂತಹ ಒಂದು ಬಲಿಷ್ಠವಾದಂತಹ ಒಂದು ವೇಗವಾಗಿ ಓಡುವಂತಹ ಒಂದು ಕುದುರೆ. ಆ ಕುದುರೆಯನ್ನ ಏರಿ ಕತ್ತಿಯನ್ನು ಹಿಡಿದುಕೊಂಡು ದುರ್ಜನನನ್ನ ನಾಶಗೊಳಿಸ್ತೇನೆ ಅಂತ ಹೇಳುವ ರೀತಿಯಲ್ಲಿ ಭಗವಂತ ಬರ್ತಾ ಇದ್ದಾನೆ. ಬಂದು ಈ ಒಂದು ರಾಜನ ವೇಷವನ್ನು ಧರಿಸಿಕೊಂಡು, ಅಂದ್ರೆ ರಾಜಕಾರಣಿಗಳಂತೆ ಇರುವಂತಹ ದರೋಡೆಕೋರರಂತೆ ಬದುಕ್ತಾ ಇರುವಂತಹ ಎಲ್ಲ ರಾಜರುಗಳನ್ನ ಈ ಕಲ್ಕಿ ಕಡಿದು ಕತ್ತರಿಸಿ ಎಲ್ಲರನ್ನು ಕೂಡ ಸಂಹರಿಸ್ತಾನೆ ಅಂತ ಹೇಳಿ ಆ ಕಲ್ಕಿಯ ಈ ಅವತಾರದ ಚರಿತ್ರೆಯನ್ನು ಹೇಳ್ತಾರೆ. ಯದಾವತೀರ್ಣೋ ಭಗವಾನ್ ಕಲ್ಕಿ ಧರ್ಮಪತಿರ್ಹರಿ ಕೃತಂ ಭವಿಷ್ಯತಿ ತದಾ ಪ್ರಜಾಸುತಿಷ್ಠ ಸಾತ್ವಿಕಿ ಅಂತ ಯಾವಾಗ ಕಲ್ಕಿಗೆ ಅವತಾರ ಆಗುತ್ತೋ ಆವಾಗಲೇನೆ ಕೃತಯುಗ ಆರಂಭ ಆಗ್ತದೆ. ಈ ಕಲಿಯುಗ ಮುಕ್ತಾಯ ಆಗಿ ಇಮಿಡಿಯೇಟ್ ನೆಕ್ಸ್ಟ್ ಅಲ್ಲಿಂದ ಕೃತಯುಗ ಆರಂಭ ಆಗ್ತದೆ. ಆ ನಂತರದಲ್ಲಿ ಕೃತಯುಗದಲ್ಲಿಯೂ ಕೂಡ ಸಾತ್ವಿಕರಾದಂತಹ ಪ್ರಜೆಗಳ ಉತ್ಪತ್ತಿಯು ಕೂಡ ಆವಾಗ ಆರಂಭ ಆಗ್ತದೆ. ಕೃತಯುಗ ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯ ಬೃಹಸ್ಪತಿ ಏಕರಾಶೋ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ ಅಂತ. ಚಂದ್ರ ಸೂರ್ಯ ಹಾಗೂ ಬೃಹಸ್ಪತಿಗಳು ಪುಷ್ಯ ನಕ್ಷತ್ರದ ಮೊದಲ ಪಾದದಲ್ಲಿ ಒಂದೇ ರಾಶಿಯಲ್ಲಿ ಏಕಕಾಲದಲ್ಲಿ ಪ್ರವೇಶವನ್ನು ಮಾಡಿದಾಗ ಕೃತಯುಗ ಆರಂಭ ಆಗುತ್ತೆ ಅಂತ ಹೇಳಿ ಆ ಎಲ್ಲ ಜ್ಯೋತಿಷ್ಯದ ಲಕ್ಷಣಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಲಿಯುಗದ ಧರ್ಮಗಳನ್ನ ಎಲ್ಲವನ್ನು ಕೇಳಿ ಕೊನೆಯಲ್ಲಿ ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತನಿಗೆ ಎಲ್ಲ ಉಪದೇಶವನ್ನು ಮಾಡಿದ್ದೇನೆ, ಇನ್ನೇನಾದ್ರೂ ಕೇಳಲಿಕ್ಕೆ ಇದ್ರೆ ಹೇಳು ಅಂತ ಕೇಳಿದ್ರೆ ಪರೀಕ್ಷಿತ ಹೇಳ್ತಾನೆ, ಸ್ವಾಮಿ ಎಲ್ಲವನ್ನು ಕೇಳಿದ್ದೇನೆ, ನನ್ನ ಮನಸ್ಸು ಪರಿಪಕ್ವವಾಗಿದೆ, ಇಂದ್ರಿಯಗಳು ಕೂಡ ಅದು ಪ್ರಸನ್ನವಾಗಿದೆ, ನಾನಿನ್ನು ತಕ್ಷಕನೇ ಬಂದು ಕಚ್ಚಿ ಸತ್ರು ಕೂಡ ನನಗೆ ಯಾವುದೇ ರೀತಿ ದುಃಖ ಆಗುವುದಿಲ್ಲ, ಹಾಗಾಗಿ ನಾನು ಸುಖವಾಗಿ ದೇಹತ್ಯಾಗವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಸ್ವಾಮಿ ಅಂತ ಪರೀಕ್ಷಿತ ಹೇಳಿದಾಗ ಶುಕಾಚಾರ್ಯರು ಸರಿ ಹಾಗಾದ್ರೆ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಶುಕಾಚಾರ್ಯನ ಹೊರಟೇ ಬಿಟ್ಟು ನಂತರದಲ್ಲಿ ಪರೀಕ್ಷಿತ ಅವನು ತಾನು ದೇಹತ್ಯಾಗವನ್ನು ಮಾಡಲಿಕ್ಕೆ ಭಗವಂತನಿಗೆ
ಆ ಒಂದು ಧ್ಯಾನವನ್ನು ಮಾಡ್ತಾ ಏಕಾಗ್ರತೆಯಿಂದ ಕುಳಿತಿದ್ದಾನೆ. ಕುಳಿತಿದ್ದಾಗ ಈ ತಕ್ಷಕ ಒಬ್ಬ ಬ್ರಾಹ್ಮಣನ ರೂಪದಿಂದ ಅಲ್ಲಿಗೆ ಬರ್ತಾ ಇದ್ದಾನೆ. ಅವನಿಗೆ ಕಚ್ಚಬೇಕು ಅಂತ ಬರ್ತಾ ಇದ್ದಾನೆ. ತಕ್ಷಕ ಬರಬೇಕಾದ ದಾರಿಯ ಮಧ್ಯದಲ್ಲಿ ಒಬ್ಬ ಕೌಶಿಕ ಬ್ರಾಹ್ಮಣ ಸಿಗ್ತಾನೆ. ಈಗ ಒಬ್ಬ ಕೌಶಿಕ ಬ್ರಾಹ್ಮಣ ಅವನು ಈಗ ಅವನಿಗೆ ವಿಷವನ್ನು ಪರಿಹರಿಸುವಂತಹ ಒಂದು ವಿದ್ಯೆ ಗೊತ್ತುಂಟು. ಪರೀಕ್ಷಿತ ಸರ್ಪ ಕಚ್ಚಿ ಸಾಯ್ತಾನೆ ಅನ್ನುವ ಸುದ್ದಿ ಅವನಿಗೆ ಮುಟ್ಟಿದೆ. ನಾನು ಹೋಗಿ ವಿಷವನ್ನು ಪರಿಹರಿಸಿದ ನನಗೇನಾದ್ರೂ ದುಡ್ಡು ಕೊಡ್ತಾನೆ ರಾಜ ಅಂತೇಳಿ ಅಂದುಕೊಂಡು ಈ ಕೌಶಿಕ ಬ್ರಾಹ್ಮಣನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಈ ತಕ್ಷಕನಿಗೆ ಎದುರಾಗಿ ಸಿಗ್ತಾನೆ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಬ್ರಾಹ್ಮಣರೇ ಅಂತ ತಕ್ಷಕ ಕೇಳಿದಾಗ, ಪರೀಕ್ಷಿತ ನನ್ನ ಬದುಕಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಕೌಶಿಕ ಬ್ರಾಹ್ಮಣ ಹೇಳ್ತಾನೆ. ನೋಡಿ, ನಿಮ್ಗೆ ಯಾಕೆ ಹೋಗ್ತಾ ಇದ್ದೀರಿ? ನೀವು ಹೋಗ್ತಾ ದುಡ್ಡಿಗಲ್ವಾ? ಆ ದುಡ್ಡು ನಾನೇ ಕೊಡ್ತೇನೆ, ನೀವು ಅಲ್ಲಿಗೆ ಹೋಗಬೇಡಿ ಅಂತೇಳಿ ಅವನಿಗೆ ಬೇಕಾದಂತಹ ಎಲ್ಲ ಸಂಪತ್ತನ್ನು ಕೊಟ್ಟು ಆ ಕೌಶಿಕ ಬ್ರಾಹ್ಮಣನ ಹಿಂದಕ್ಕೆ ಕಳುಹಿಸಿಕೊಡ್ತಾನೆ ಈ ತಕ್ಷಕ. ನಂತರ ಈ ತಕ್ಷಕ ಆ ಒಂದು ಪರೀಕ್ಷಿತನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಂತಹ ಎಲ್ಲ ಬ್ರಾಹ್ಮಣರು ನೋಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ ಒಂದಷ್ಟು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಹಣ್ಣಿನಲ್ಲಿ ಒಂದು ಕ್ರಿಮಿಯ ರೂಪದಿಂದ ಒಳಗೆ ಸೇರಿಕೊಂಡು ಪರೀಕ್ಷಿತ ಇರುವಲ್ಲಿಗೆ ತಕ್ಷಕನು ಕೂಡ ಹೋಗಿದ್ದಾನೆ. ಆ ಹಣ್ಣನ್ನ ಬ್ರಾಹ್ಮಣರು ಪರೀಕ್ಷಿತ ಕೈಯಲ್ಲಿ ಇಟ್ಟಿದ್ದಾರೆ. ಹಣ್ಣನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಆ ಹಣ್ಣಿನೊಳಗಿದ್ದಂತಹ ಅವು ಕ್ರಿಮಿಯ ರೂಪದಲ್ಲಿ ಇದ್ದಂತಹ ತಕ್ಷಕ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದು ಸರ್ಪವಾಗಿ ಕಚ್ಚಿದ್ದಾನೆ. ಆ ಕಚ್ಚುವಾಗ ವಿಷದ ಆ ಜ್ವಾಲೆಯಿಂದಾಗಿ ಪರೀಕ್ಷಿತ ಸಂಪೂರ್ಣವಾಗಿ ಸುಟ್ಟು ಹೋಗ್ತಾನೆ. ಸುಟ್ಟು ಹೋದಾಗ ಎಲ್ಲಾ ಕಡೆಯಲ್ಲಿ ಒಂದು ದೊಡ್ಡ ತಾಪ ಉಂಟಾಯಿತು. ಆವಾಗ ಪರೀಕ್ಷಿತ ಮಹಾರಾಜ ತಾನು ಭಗವಂತನ ಧ್ಯಾನವನ್ನು ಮಾಡ್ತೇನೆ, ಭಗವಂತನ ಪಾದಮೂಲವನ್ನು ಸೇರಿದ ಎಲ್ಲ ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ಅವನು ಪರೀಕ್ಷಿತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ, ವಾದ್ಯ ಘೋಷವನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಸಾಕ್ಷಾತ್ ಶುಕಾಚಾರ್ಯರಿಂದಲೇನೆ ಜ್ಞಾನೋಪದೇಶವನ್ನು ಪಡೆದು ತಕ್ಷಕನಿಂದ ಮೃತ ಆದರೂ ಕೂಡ ಅವನಿಗೆ ಅಂತಹ ಈ ಅಪಮೃತ್ಯು ಬಾರದೇನೆ ಅವನು ಭಗವಂತನ ಪಾದಮೂಲವನ್ನೇ ಒಂದು ಸದ್ಗತಿಯನ್ನೇ ಪಡೆದ ಅಂತ ಈ ಒಂದು ಪರೀಕ್ಷಿತನ ಈ ಒಂದು ನಿರ್ಯಾಣ ಯಾವ ರೀತಿ ಆಯ್ತು ಅನ್ನೋದನ್ನ ಸೂತರು ಶೌನಕನಿಗೆ ನಮಿಷಾರದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರ ಉಪದೇಶವನ್ನು ಮಾಡಿದ್ರು, ಆ ಶುಕರ ಉಪದೇಶವನ್ನು ಕೇಳಿ ಪರೀಕ್ಷಿತ ಯಾವ ರೀತಿಯಾಗಿ ದೇಹತ್ಯಾಗವನ್ನು ಮಾಡಿದ ಅನ್ನುವ ಎಲ್ಲ ಪ್ರಸಂಗವನ್ನ ಸೂತರು ನಮಿಷಾರಣದಲ್ಲಿ ಶೌನಕರಿಗೆ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಅವರು ಮಾರ್ಕಂಡೇಯರ ಚರಿತ್ರೆಯನ್ನ ಹೇಳ್ತಾರೆ. ಒಂದು ಸತ್ತ ಕಥೆಯನ್ನ ಕೇಳಿದ್ದೇನೆ, ಮತ್ತೊಂದು ಚಿರಂಜೀವಿಯ ಕಥೆಯನ್ನ ಕೇಳಬೇಕು ಅಂತ. ಅಂದ್ರೆ ಒಂದು ಏನೋ ಒಂದು ಅಶುಭ ಶಕುನ ನಮಗೆ ಬೇಡ ಅಂತ ಅನ್ನುವ ಅಭಾವ. ವಾಸ್ತವಿಕವಾಗಿ ಪರೀಕ್ಷಿತ ಅವನು ಸದ್ಗತಿಯನ್ನೇ ಪಡೆದದ್ದು, ಅವನೇನು ಅಪವೃತ್ತಿಯನ್ನು ಹೊಂದಿದ್ದಲ್ಲ. ಆದ್ರೂ ಕೂಡ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳ್ತಾರೆ. ಅವರು ಚಿರಂಜೀವಿಗಳಾದ್ರಿಂದ ಮಾರ್ಕಂಡೇಯರು ಅಂತ ಹೇಳಿದ್ರೆ ಮೃಗಂಡು ಋಷಿಗಳ ಮಗ, ಈ ಮೃಗವಂಶದಲ್ಲಿ ಬಂದವರು. ಅವರು ಒಳ್ಳೆಯ ಬ್ರಹ್ಮಚರ್ಯದಿಂದ 6 ಮನ್ವಂತರಗಳ ಕಾಲ ತಪಸ್ಸನ್ನು ಆಚರಿಸಿದ್ದಾರೆ. ಈ 7ನೇ ವೈವಸ್ವತ ಮನ್ವಂತರದಲ್ಲಿ ಬ್ರಹ್ಮಚರ್ಯದಿಂದ ತಪಸ್ಸನ್ನು ಪಡೆದು ಸಿದ್ಧಿಯನ್ನು ಪಡೆದರು. ಈ ಒಂದು ತಪಸ್ಸು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಒಂದು ಯೋಚನೆ ಮಾಡ್ತಾರೆ. ಈ ಋಷಿಗಳ ಈ ತಪಸ್ಸನ್ನ ಪರೀಕ್ಷೆ ಮಾಡಬೇಕು, ಹೇಗೆ ಇವರು ತಪಸ್ಸನ್ನು ಮಾಡ್ತಾರೆ, ಎಷ್ಟು ದಾಢ್ಯ ಉಂಟು ಇವರಿಗೆ, ಮತ್ತೊಂದು ಇವರಿಗೆ ಕೀರ್ತಿಯನ್ನು ಕೊಡಬೇಕು ಅಂತ ಹೇಳಿ ಮನ್ಮಥನಿಗೆ ಆದೇಶ ಮಾಡ್ತಾರೆ, ಹೋಗಿ ಪರೀಕ್ಷೆ ಮಾಡಿ ಮಾರ್ಕಂಡೇಯರನ್ನ. ಮನ್ಮಥ ಎಲ್ಲ ಪರಿವಾರದೊಂದಿಗೆ ಸೇರಿಕೊಂಡು ಬಂದು ಅವರ ತಪಸ್ಸಿಗೆ ಭಗ್ನ ಮಾಡಬೇಕು ಅಂತೇಳಿ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಮುಂಜಾಗಸ್ತಲ್ಲಿ ಇಂಥ ಅಪ್ಸರಾಸಿ ನರ್ತನವನ್ನು ಮಾಡ್ತಾಳೆ. ಏನು ಮಾಡಿದ್ರು ಕೂಡ ಮಾರ್ಕಂಡೇಯರು ತಾವು ಕಣ್ಣನ್ನು ಬಿಡ್ಲೇ ಇಲ್ಲ. ಕೊನೆಯಲ್ಲಿ ಎಲ್ಲ ಪ್ರಯತ್ನ ಆಯಿತು. ಕೊನೆಯ ಪ್ರಯತ್ನದಲ್ಲಿ ಮಾರ್ಕಂಡೇಯರು ಕಣ್ಣು ಬಿಟ್ಟಾಗ ಎಲ್ಲ ಮನ್ಮಥನೇ ಸಹಿತ ಅಂತ ಎಲ್ಲ ಅಪ್ಸರಾ ಸ್ತ್ರೀಯರು ಒಂದು ಹಾವನ್ನು ಕಂಡಾಗ ಮಕ್ಕಳು ಹೇಗೆ ಓಡಿ ಹೋಗ್ತಾರೋ ಹಾಗೆ ಎಲ್ಲರೂ ಕೂಡ ಓಡಿ ಹೋದ್ರಂತೆ. ಆ ಮಾರ್ಕಂಡೇಯರ ತೇಜಸ್ಸನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಇದನ್ನು ನೋಡಿ ಎಲ್ಲ ದೇವತೆಗಳು ಕೂಡ ಆಶ್ಚರ್ಯಪಟ್ಟರು. ಮಾರ್ಕಂಡೇಯರ ಬ್ರಹ್ಮಚರ್ಯ ಎಂತದ್ದು ಅಂತ ಹೇಳಿ ಇದಾಗುವಾಗ ನರನಾರಾಯಣರು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಏನು ಬರಬೇಕು ಕೇಳು ಅಂತ ಮಾರ್ಕಂಡೇಯರನ್ನ ಕೇಳ್ತಾರೆ. ಕೇಳಿದಾಗ ಮಾರ್ಕಂಡೇಯರು ಹೇಳ್ತಾರಂತೆ,
ಇನ್ನೊಂದು ಪರಮಾತ್ಮನ ದರ್ಶನವೇ ಆಗ್ತಾ ಇರಬೇಕಾದ್ರೆ ಇನ್ನೇನು ವರ ಕೇಳಲಿ ನಾನು? ಇನ್ನೇನು ವರ ಕೇಳುವ ಅವಶ್ಯಕತೆ ನನಗಿಲ್ಲ. ಆದ್ರೂ ಕೂಡ ವರವನ್ನು ಕೇಳಬೇಕು ಅಂತ ಆದ್ರೆ ಈ ನಿನ್ನ ಅಚಿಂತ್ಯಾತ್ಮಕ ಶಕ್ತಿಯನ್ನು ನಾನು ನೋಡಬೇಕು, ಪ್ರಳಯವನ್ನು ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಉಂಟು ಸ್ವಾಮಿ, ತೋರಿಸು ಅಂತೇಳಿ ಮಾರ್ಕಂಡೇಯರು ಕೇಳ್ತಾರೆ. ಸಣ್ಣ ಪುಟ್ಟದ್ದು ಕೇಳಿದಲ್ಲ, ದೊಡ್ಡದೇ ಕೇಳಿದ್ದಾರೆ ಮಾರ್ಕಂಡೇಯರು. ಸರಿ ಆಯ್ತು ಅಂತ ಹೇಳಿದ ಪರಮಾತ್ಮ. ಒಂದು ದಿವಸ ಅವರ ಆ ಆಶ್ರಮ ಹಿಮಾಲಯದ ಉತ್ತರ ತೀರದಲ್ಲಿ ಪುಷ್ಪಭದ್ರ ಅಂತ ಹೇಳಿ ಅವರ ಆಶ್ರಮದ ಬಳಿಯಲ್ಲಿ ಕುಳಿತಿದ್ರು. ಇದ್ದಕ್ಕಿದ್ದಾಗ ಬಿರುಗಾಳಿ ಎದ್ದಿತು. 4 ದಿಕ್ಕಿನಿಂದಲೂ ಕೂಡ ಸಮುದ್ರ ಉಕ್ಕೇರಿ ಬಂತು. 4 ಸಮುದ್ರಗಳು ಕೂಡ ಒಂದೇ ಸಮುದ್ರ ಆಗಿ ಕತ್ತಲು ಆವರಿಸಿತು. ಮಾರ್ಕಂಡೇಯರು ಸಮುದ್ರದಲ್ಲಿ ತೇಲಿಕ್ಕೆ ಆರಂಭ ಮಾಡಿದ್ರು. ಕತ್ತಲೆಯ ಸಮುದ್ರದಲ್ಲಿ ತೇಲಿಕ್ಕೆ ಆರಂಭ ಮಾಡಿದ್ರು. ತೇಲ್ತಾ ಹೋಗ್ತಾ ಇದ್ದಾರೆ. ಏನೂ ಕಾಣ್ತಾ ಇಲ್ಲ, ಎಲ್ಲೂ ಕಂಡ್ರು ನೀರೇ ಕಾಣ್ತಾ ಉಂಟು. ಕೊನೆಯಲ್ಲಿ ಲಕ್ಷ ವರ್ಷ ಆ ನೀರಿನಲ್ಲಿ ತೇಲಿದ ಅನುಭವ ಅವರಿಗೆ ಆಗ್ತಾ ಉಂಟು. ಇವರು ತೇಲ್ತಾ ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಡುಗಡ್ಡೆ ಸಿಕ್ಕಿತ್ತು. ಆ ಒಂದು ನಡುಗಡ್ಡೆಯಲ್ಲಿ ಒಂದು ವೃಕ್ಷದ ಬುಡದಲ್ಲಿ ಒಂದು ಆಲದ ಎಲೆಯ ಮೇಲೆ ಒಂದು ಪುಟ್ಟ ಮಗು ಮಲಗಿದೆ. ಆ ಒಂದು ಪುಟ್ಟ ಮಗುವನ್ನು ನೋಡಬೇಕು ಅಂತ ಹತ್ತಿರಕ್ಕೆ ಹೋಗಿದ್ದಾರೆ. ಹೋದಾಗ ಆ ಮಗುವಿನ ಆ ಮೂಗಿನಿಂದ ಉಸಿರಾಡದ ಗಾಳಿ ಒಳಗೆ ಹೊರಗೆ ಹೋಗ್ತಾ ಉಂಟು. ಹತ್ತಿರ ಹೋಗಿ ನೋಡ್ತಾರೆ. ಆ ಮಗುವಿನ ಗಾಳಿಯ ಸೆಳೆತಕ್ಕೆ ಆ ಒಂದು ಮಗುವಿನ ಮೂಗಿನ ರಂಧ್ರದ ಮೂಲಕ ಮಗುವಿನ ಹೊಟ್ಟೆ ಒಳಗೆ ಹೋದ್ರು. ಆ ಒಂದು ಮಗುವಿನ ಹೊಟ್ಟೆಯ ಒಳಗೆ ಹೋದ್ರೆ ಸಮಗ್ರ ಬ್ರಹ್ಮಾಂಡವನ್ನೇ ಕಂಡ್ರು. ಹಿಮಾಲಯದ ಅವರ ಆಶ್ರಮವನ್ನು ಕಂಡ್ರು. ಎಲ್ಲವನ್ನು ಕಂಡ್ರು. ಆಶ್ಚರ್ಯ ಆಯ್ತು ಅವರಿಗೆ, ಇದೇನಿದು ಒಂದು ಅದ್ಭುತ ಅಂತ ಹೇಳಿ. ಆ ಮೂಗಿನ ಹೊಳ್ಳೆಯನ್ನು ಮತ್ತೆ ಹೊರಗೆ ಬಂದರೆ ಮತ್ತೆ ಅದೇ ನಿಮಗೆ ಪ್ರಳಯದ ಆ ಎಲ್ಲ ಜಲರಾಶಿಗಳು ಮತ್ತೆ ಅವರನ್ನು ನೋಡಬೇಕು, ಯಾರನ್ನೇನು ಕೇಳಬೇಕು ಅಂತ ಅನ್ನುವಷ್ಟರಲ್ಲಿ ಆ ಮಗು ಮಾಯ ಆಗಿದೆ. ಈ ಕತ್ತಲೆಯಲ್ಲಿ ತೇಲ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಅವ್ರು ಎಚ್ಚರ ಆಯ್ತು. ನೋಡಿದ್ರೆ ಮತ್ತೆ ಅವರ ಆಶ್ರಮದಲ್ಲಿ ಕುಳಿತುಕೊಂಡಿದ್ದಾರೆ. ಭಗವಂತ ಒಂದು ಕ್ಷಣದಲ್ಲಿ ಪ್ರಳಯ ಅಂದ್ರೆ ಹೇಗಿರುತ್ತದೆ, ತನ್ನ ಒಂದು ಅಚಿಂತ್ಯಾತ್ಮಕ ಶಕ್ತಿ ಏನು ಅನ್ನುವುದನ್ನ ಮಾರ್ಕಂಡೇಯರಿಗೆ ತೋರಿಸಿ ದೊಡ್ಡ ಅನುಗ್ರಹವನ್ನು ಮಾಡಿದ. ಹಾಗಾದ್ರೆ ಇದು ಭಗವಂತ ಮಾಡಿದ್ದು ಒಂದು ಮ್ಯಾಜಿಕ್? ಸುಮ್ಮನೆ ಏನೋ ಕೇಳಿ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತಾ ಅಂತ ಹೇಳಿದ್ರೆ ಇದು ಮ್ಯಾಜಿಕ್ ಅಲ್ಲ. ಭಗವಂತ ಮಾರ್ಕಂಡೇಯರಿಗೋಸ್ಕರ ಒಂದು ತನ್ನ ಈ ಅಚಿಂತ್ಯಾತ್ಮಕ ಶಕ್ತಿ ಹೇಗಿರುತ್ತೆ ಅನ್ನೋದನ್ನ ಸ್ವತಃ ತೋರಿಸಿಕೊಟ್ಟ ಅಂತ ಹೇಳಿ ಅವರ ಆ ತಪಸ್ಸಿಗೆ ಇರುವ ಮಹತ್ವ ಮಾರ್ಕಂಡೇಯರದ್ದು, ಅವರ ಬ್ರಹ್ಮಚರ್ಯಕ್ಕೆ ಇರುವಂತಹ ಮಹತ್ವ ಏನು ಅನ್ನೋದನ್ನ ಸೂತರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಮಾರ್ಕಂಡೇಯರು ಮತ್ತೆ ಅವರು ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ತಪಸ್ಸು ಮಾಡುವಾಗ ಶಿವಪಾರ್ವತಿಯರು ಸಂಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಂಚಾರ ಮಾಡ್ಕೊಂಡು ಬಂದಾಗ ಪಾರ್ವತಿ ದೇವಿ ಹೇಳ್ತಾ ಶಿವನ ಬಳಿಯಲ್ಲಿ, ಅಲ್ಲ ಇಲ್ಲಿ ಮಾರ್ಕಂಡೇಯರು ತಪಸ್ಸು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ವರ ಕೊಟ್ಟು ಹೋಗುವ, ಪಾಪ ಅವರು ತುಂಬಾ ತಪಸ್ಸು ಮಾಡ್ತಾ ಇದ್ದಾರೆ, ಒಳ್ಳೆ ಬ್ರಹ್ಮಚಾರ್ಯ ಉಂಟವರು. ಅವಾಗ ಶಿವ ಹೇಳ್ತಾರಂತೆ, ಅಲ್ಲ ಬೇಡ, ಅವರೆಲ್ಲ ಸಾತ್ವಿಕರು ಸಜ್ಜನರು, ಅವರ ವರವನ್ನು ಕೇಳುವವರಲ್ಲ, ವರವನ್ನು ಅಪೇಕ್ಷಿಸಿಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇಲ್ಲ, ಬೇಕಾಗಿಲ್ಲ ಅಂತ ಹೇಳಿದಾಗ, ಇಲ್ಲ ಏನಾದ್ರೂ ಅವರಿಗೊಂದು ವರವನ್ನು ಕೊಟ್ಟು ಹೋಗೋಣ ಅಂತ ಪಾರ್ವತಿ ಮತ್ತೆ ಹೇಳಿದಾಗ, ಇರ್ಲಿ ಸಜ್ಜನರ ದರ್ಶನವನ್ನು ಮಾಡಿದಾಗ ಆಗ್ತದೆ ಅಂತ ಹೇಳಿ ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಅವನ ಮುಂದೆ ಬಂದು ಮಾರ್ಕಂಡೇಯರ ಮುಂದೆ ಬಂದು ನಿಲ್ತಾರೆ. ಮುಂದೆ ಬಂದು ನಿಂತರೂ ಕೂಡ ಮಾರ್ಕಂಡೇಯರು ನೋಡ್ತಾ ಇಲ್ಲ. ಅವರು ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾನೆ ಅವರು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ರುದ್ರದೇವರು ಬಂದು ನಿಂತದ್ದು ಗೊತ್ತಾಗ್ಲಿಲ್ಲ. ಕೊನೆಯಲ್ಲಿ ರುದ್ರದೇವರು ಏನ್ ಮಾಡ್ತಾರೆ, ಅವರು ಮನೋಭಿಮಾನಿಗಳು, ಮನೋನಿಯಾಮಕರು, ಮಾರ್ಕಂಡೇಯರ ಮನಸ್ಸನ್ನೇ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಮಾರ್ಕಂಡೇಯರಿಗೆ ಆಶ್ಚರ್ಯ ಆಯ್ತಂತೆ. ನಾನು ಧ್ಯಾನ ಮಾಡ್ತಿದ್ದಂತ ರೂಪ ವ್ಯತ್ಯಾಸ ಆಯ್ತಲ್ಲ, ವ್ಯತ್ಯಾಸ ಆಯ್ತು ಅಂತ ಕಂಡು ಬಿಟ್ರಂತೆ. ಕಂಡು ಬಿಟ್ಟಾಗ ಶಿವಪಾರ್ವತಿಯರು ನಿಂತಿದ್ದಾರೆ, ನಮಸ್ಕಾರವನ್ನು ಮಾಡ್ತಾರೆ. ಅವರು ನಮಸ್ಕಾರವನ್ನು ಮಾಡಿದಾಗ ಏನ್ ಬರಬೇಕು ಕೇಳಿ ರುದ್ರದೇವರು ಮಾರ್ಕಂಡೇಯರಲ್ಲಿ ಕೇಳಿದಾಗ ರುದ್ರದೇವರ ಬಳಿಯಲ್ಲಿ ಮಾರ್ಕಂಡೇಯರು ಹೇಳ್ತಾರೆ, ಏನು ವರವನ್ನು ಬೇಡಲಿ, ನಿಮ್ಮಂತಹ ದೊಡ್ಡವರ ದರ್ಶನವೇ ನಮಗೆ ದುರ್ಲಭವಾದದ್ದು, ಹಾಗಾಗಿ ಇನ್ನೇನು ವರ ನಮ್ಗೆ ಬೇಕಾಗಿಲ್ಲ ಅಂತ ರುದ್ರದೇವರ ಬಳಿಯಲ್ಲಿ ಕೂಡ ಮಾರ್ಕಂಡೇಯರು ಅದನ್ನೇ ಹೇಳ್ತಾರೆ. ನಂತರದಲ್ಲಿ ರುದ್ರದೇವರು ಒಂದು ದೊಡ್ಡ ಅನುಗ್ರಹವನ್ನು ಮಾಡ್ತಾರೆ, ನೀನು ಪುರಾಣಾಚಾರ್ಯನಾಗು ಅಂತ ಹೇಳಿ ಅನುಗ್ರಹವನ್ನು ಮಾಡಿ ವರವನ್ನು ಕೊಟ್ಟು ಅವರ ನಂತರದಲ್ಲಿ ಮಾರ್ಕಂಡೇಯರು ಸಿದ್ಧಿಯನ್ನು ಪಡೀತಾರೆ. ಅವರು ಕೂಡ ಚಿರಂಜೀವಿಗಳಾಗ್ತಾರೆ ಅಂತ ಎಲ್ಲ ಮಾರ್ಕಂಡೇಯರ ಚರಿತ್ರೆಯನ್ನೆಲ್ಲ ಹೇಳಿದರು. ಒಟ್ಟು ಈ ಇಡೀ ಭಾಗವತ ಇಷ್ಟೆಲ್ಲ ಶ್ರವಣ ಮಾಡಿದ್ದೇವೆ ನಾವು. ಈಗ ಆರಂಭದಿಂದ ಹಿಡಿದು ಮೊದಲ ಸ್ಕಂದದಿಂದ ಹಿಡಿದು 12ನೇ ಸ್ಕಂದದವರೆಗೆ ಇಷ್ಟೆಲ್ಲ ಭಾಗವತವನ್ನ ಕೇಳಿ ನಮಗೆ ಏನು ಅನಿಸಿತು ಅಂತ ಅನಿಸಿದ್ರೆ ಹೇಳಿದ್ರೆ, ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ಇದ್ರೆ ಸಜ್ಜನರ ಸಂಘವನ್ನು ಮಾಡಿಸ್ತಾನೆ. ನಮಗೆ ಸಜ್ಜನರ ಸಂಘವನ್ನು ಮಾಡಿ ಆ ಮೂಲಕ ಈ ಒಂದು ಜ್ಞಾನವನ್ನು ಕೊಟ್ಟು ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೇಳುವಂತಹ ಒಂದು ದೊಡ್ಡ ಸಂದೇಶ ಇಡೀ ಭಾಗವತದಲ್ಲಿ ಕಾಣಬಹುದು. ನೋಡಿ, ಪರೀಕ್ಷಿತ ಮಹಾರಾಜ ತಾನು ಪ್ರಯೋಗ ವೇಷವನ್ನು ಮಾಡಬೇಕು, ದೇಹತ್ಯಾಗವನ್ನು ಮಾಡಬೇಕು ಅಂತ ಗಂಗಾ ತೀರಕ್ಕೆ ಬಂದಾಗ
ಶುಕಾಚಾರ್ಯರ ಬಂದು ಅವನಿಗೆ ತತ್ವೋಪದೇಶವನ್ನು ಮಾಡಬೇಕು. ಶುಕಾಚಾರ್ಯರು ಬರಬೇಕು ಅಂತ ಅವನಿಗೆ ಏನು ಆಹ್ವಾನ ಕೊಡ್ಲಿಲ್ಲ, ಇನ್ವಿಟೇಷನ್ ಮಾಡಿ ಕಳಿಸಿಕೊಡ್ಲಿಲ್ಲ. ನೀವು ನಮ್ಮ ಮನೆಗೆ ಬರಬೇಕು, ಪ್ರವಚನ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿಕೆ ಹೇಳಲಿಲ್ಲ. ಹೇಳಿಕೆ ಹೇಳದೇನೆ ಬಂದವರು ಶುಕಾಚಾರ್ಯರು. ಸಜ್ಜನರು ತಾವಾಗಿ ಬರ್ತಾರೆ ಅನುಗ್ರಹ ಮಾಡಲಿಕ್ಕೆ. ಪರೀಕ್ಷಿತನಿಗೆ ತತ್ವೋಪದೇಶವನ್ನು ಮಾಡಿ ಅವನ ಆತ್ಮೋನ್ನತಿ ಆಗುವಂತಹ ಕೆಲಸವನ್ನು ಭಗವಂತ ಮಾಡಿಸಿದ. ನಂತರದಲ್ಲಿ ರಘುಗಣ ರಾಜನಿಗೆ ಋಷಭನಾಮಕ ಪರಮಾತ್ಮ, ಅಲ್ಲಿಯೂ ಕೂಡ ಹಾಗೆ, ಅಲ್ಲಿ ತಾನಾಗಿಯೇ ಭಗವಂತ ಬಂದು ಆ ರಾಜನಿಗೆ ತತ್ವೋಪದೇಶವನ್ನು ಮಾಡಿತು. ಇನ್ನು ಧ್ರುವನಿಗೆ ನಾರದರು ಬಂದು ಮಾಡಿದಂತಹ ಉಪದೇಶ. ಧ್ರುವನು ಏನು ನಾರದರ ಬಳಿ ಹೋಗಿ ನನಗೆ ಉಪದೇಶ ಮಾಡಿ ಅಂತ ಕೇಳಿದ್ದಲ್ಲ. ಕಾಡಿಗೆ ಹೋಗ್ತಾ ಇದ್ದೇನೆ, ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಆದಾಗ ನಾರದರೇ ಸ್ವತಃ ಒಂದು ತತ್ವೋಪದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮ್ ಚಕ್ರವರ್ತಿಯ ಬಳಿಗೆ ಈ ಎಲ್ಲ 9 ಜನ ಜಯಂತಿಯರು ಬಂದು ತತ್ವೋಪದೇಶವನ್ನು ಮಾಡಿದ್ದಾರೆ. ಹೀಗೆ ಒಬ್ಬ ಸಾಧಕನಾದವನು ಅವನು ಉನ್ನತಿಯನ್ನು ಹೊಂದಬೇಕು, ಶ್ರೇಯಸ್ಸನ್ನು ಹೊಂದಬೇಕು ಅಂತಾದ್ರೆ ಸ್ವತಃ ಭಗವಂತನೇ ಎಲ್ಲ ಜ್ಞಾನಿಗಳ ಮೂಲಕ ತತ್ವೋಪದೇಶವನ್ನು ಕೊಡಿಸಿ ಅವರಿಗೆಲ್ಲ ಶ್ರೇಯಸ್ಸು ಮಾಡ್ತಾನೆ ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಇಡೀ ಭಾಗವತದಲ್ಲಿ ನಾವೆಲ್ಲ ಕಾಣಬಹುದು. ಹಾಗಾಗಿ ನಾವು ಕೂಡ ಸಜ್ಜನರ ಸಂಘವನ್ನು ಮಾಡಬೇಕು. ಇವರೆಲ್ಲರೂ ಕೂಡ ನಿಮಗೆ ಪರೀಕ್ಷಿತ ಇರ್ಬೋದು, ಅಥವಾ ಬೇರೆ ಎಲ್ಲ ಪ್ರಹ್ಲಾದ ಇರ್ಬೋದು, ಬಲಿಚಕ್ರವರ್ತಿ ಇರ್ಬೋದು, ಎಲ್ಲರೂ ಕೂಡ ಉದ್ಧಾರ ಆಗಿದ್ದು ಹೇಗೆ ಹೇಳಿದ್ರೆ ಸಜ್ಜನರ ಸಂಘದಿಂದ. ಸಜ್ಜನರ ಸಂಘವನ್ನು ಮಾಡಿದ ಪರಿಣಾಮವಾಗಿ ಎಲ್ಲರೂ ಕೂಡ ಶ್ರೇಯಸ್ಸನ್ನು ಹೊಂದಿದ್ದಾರೆ. ಸಜ್ಜನರ ಸಂಘ ಅಂತದ್ದು ಅದು ಎಂತಹ ನಮ್ಮ ಪಾಪಗಳನ್ನು ಕೂಡ ಪರಿಹರಿಸಿ ಭಗವಂತನ ಅನುಗ್ರಹಕ್ಕೆ ಅದು ಕಾರಣ ಮಾಡಿಕೊಡ್ತಾನೆ. ಒಂದು ಸಣ್ಣ ಕಥೆಯನ್ನು ಹೇಳುವುದಾದ್ರೆ, ಸಜ್ಜನರ ಸಂಘ ಎಂತದ್ದು ಅಂತ ಹೇಳುವುದಾದ್ರೆ, ಒಮ್ಮೆ ವಿಶ್ವಾಮಿತ್ರರು ಒಂದು ದೊಡ್ಡ ಯಾಗವನ್ನು ಮಾಡಿದರು. ಆ ಯಾಗದಲ್ಲಿ ಬಂದಂತಹ ಬ್ರಾಹ್ಮಣರಿಗೆ ಬೇಕಾದಷ್ಟು ಸಂಪತ್ತನ್ನ ದಾನ ಮಾಡಿದರು. ಬೇಕಾದ ಬಂದಂತಹ ಬ್ರಾಹ್ಮಣರು ಸಂತೋಷದಿಂದ ಹೋಗ್ಬೇಕು ಅಂತ ದಾನವನ್ನು ಮಾಡ್ತಾ ಇದ್ರು. ಕೊನೆಯಲ್ಲಿ ವಸಿಷ್ಠರು ಬಂದರು, ವಸಿಷ್ಠರಿಗೂ ದಾನವನ್ನು ಮಾಡಿದ್ರು. ಆದ್ರೆ ದಾನವನ್ನು ಸ್ವೀಕರಿಸಿ ಹೋದಂತಹ ವಸಿಷ್ಠರು ಏನು ಪ್ರಶಂಸೆಯನ್ನು ಮಾಡದೆ ಹಾಗೆ ಹೋದ್ರು. ಸ್ವಲ್ಪ ವಿಶ್ವಾಮಿತ್ರರಿಗೆ ಮನಸ್ಸಲ್ಲಿ ಕಳವಳ ಆಯ್ತು. ಸಾಮಾನ್ಯವಾಗಿ ಈ ಕೆಲವರಿಗೆ ಅದರ ಭಾವನೆ ಇರ್ತದೆ. ದಾನವನ್ನು ಕೊಟ್ಟ ಮೇಲೆ ಇಲ್ಲಿ ಬಹಳ ಮಾಡಿದ್ರಿ ಅಂತ ಹೇಳಬೇಕು. ದಾನ ತಗೊಂಡವರು ತುಂಬಾ ಕೊಟ್ರಿ ದಕ್ಷಿಣ ತುಂಬಾ ಕೊಟ್ರಿ ಅಂತ ಈ ನಿರೀಕ್ಷೆಯನ್ನ ವಿಶ್ವಾಮಿತ್ರರು ಮಾಡ್ತಾ ಇದ್ರು. ಈ ವಸಿಷ್ಠರು ದಾನ ತಗೊಂಡು ಹಾಗೆ ಹೋದ್ರು, ಏನು ಹೇಳಲೇ ಇಲ್ಲಲ್ವಾ? ಹಾಗಾದ್ರೆ ವಸಿಷ್ಠರಿಗೆ ಸಮಾಧಾನ ಆಗ್ಲಿಲ್ವಾ ಅಂತ ಸ್ವಲ್ಪ ಸಂಶಯ ಕಂಡಿತು ವಿಶ್ವಾಮಿತ್ರರಿಗೆ. ವಸಿಷ್ಠರು ಹಾಗೆ ಹೋದ್ರು. ಇಷ್ಟಾದ್ಮೇಲೆ ವಸಿಷ್ಠರ ಒಂದು ಯಾಗವನ್ನು ಮಾಡ್ಲಿಕ್ಕೆ ಸಂಕಲ್ಪ ಮಾಡಿದಾಗ ವಿಶ್ವಾಮಿತ್ರ ತಾನು ಹೋಗ್ಬೇಕೀಗ ಅಂದ್ರೆ ಈ ದಾನವನ್ನು ಸ್ವೀಕಾರ ಮಾಡಿದ್ರೆ ತಾನು ಹೋಗ್ಬೇಕು ಸಂಕಲ್ಪ ಮಾಡಿದಾಗ ವಿಶ್ವಾಮಿತ್ರರು ಏನ್ ಮಾಡಿದ್ರು, ನಾನು ದಾನಕ್ಕೆ ಮೊದಲೇ ಹೋಗುವುದಿಲ್ಲ, ಎಲ್ಲ ದಾನ ಮುಗಿದ ಮೇಲೆ ವಸಿಷ್ಠರ ಸಂಪತ್ತೆಲ್ಲ ಖಾಲಿ ಆದ್ಮೇಲೆ ಕೊನೆಗೆ ಹೋಗ್ತೇನೆ, ಅವಾಗ ಏನ್ ದಾನ ಕೊಡ್ತಾರೆ ನೋಡುವ. ಅಂದ್ರೆ ನನ್ನ ದಾನವನ್ನು ಅವ್ರು ಪ್ರಶಂಸೆ ಮಾಡ್ಲಿಲ್ಲ ಅಲ್ವಾ, ಈಗ ಅವ್ರೇನ್ ದಾನ ಕೊಡ್ತಾರೆ ನೋಡುವ ಅಂತ ಹೇಳಿ ವಸಿಷ್ಠರು ತಮ್ಮ ಯಾಗದಲ್ಲಿ ಎಲ್ಲ ದಾನವನ್ನು ಕೊಟ್ಟು ಮುಗಿಸಿದ್ಮೇಲೆ, ಸುವರ್ಣ ದಾನ, ಭೂದಾನ, ಗೋದಾನ, ಆ ದಾನ ಈ ದಾನ ಎಲ್ಲ ದಾನ ಮುಗಿಸಿದ ಮೇಲೆ ಕೊನೆಗೆ ವಿಶ್ವಾಮಿತ್ರರು ಹೋದ್ರು, ದಾನಕ್ಕೆ ಕೈ ಹೋಗಿದ್ರು. ವಸಿಷ್ಠರ ಬಳಿ ಕೊಡ್ಲಿಕ್ಕೆ ಈಗ ಏನೂ ಇಲ್ಲ. ವಸಿಷ್ಠರು ಹೇಳ್ತಾರಂತೆ, ನಿಮಗೆ ಒಂದು ಮುಹೂರ್ತ ಸಜ್ಜನರ ಸಂಘವನ್ನು ಮಾಡಿದ ಪುಣ್ಯವನ್ನು ದಾನ ಮಾಡ್ತೇನೆ ಅಂತ ವಸಿಷ್ಠರು ಹೇಳಿದರು. ವಿಶ್ವಾಮಿತ್ರರಿಗೆ ಇದೆಂತದ್ದು ಪುಣ್ಯ ದಾನ ಮಾಡುವುದು, ಅದು ಕೂಡ ಒಂದು ಮುಹೂರ್ತ ಕಾಲ ಸಜ್ಜನರ ಸಂಘವನ್ನ ಮಾಡಿದ ಪುಣ್ಯವನ್ನು ದಾನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಇದೆಂತ ದಾನ ಅಂತ ಆಶ್ಚರ್ಯ ಆಯಿತು, ಸಂಶಯ ಬಂತು. ಸ್ವಲ್ಪ ಕೈ ಹಿಂದಕ್ಕೆ ಮಾಡಿದ್ರು. ಇದ್ಯಾಕೋ ಈ ದಾನವನ್ನು ತಗೊಂಡು ಪ್ರಯೋಜನ ಇಲ್ಲ ಅಂತ ಅನಿಸಿತು ಅವರಿಗೆ. ಆವಾಗ ವಸಿಷ್ಠರು ಹೇಳ್ತಾರಂತೆ, ನನ್ನ ದಾನದ ಬಗ್ಗೆ ಸಂಶಯ ಉಂಟು ಅಂತ ಆದ್ರೆ ಸೂರ್ಯಚಂದ್ರನ ಬಳಿ ಹೋಗಿ ಕೇಳಿ, ಶೇಷನಲ್ಲಿ ಹೋಗಿ ಕೇಳಿ. ವಸಿಷ್ಠರು ಒಂದು ಮುಹೂರ್ತ ಕಾಲ ದಾನವನ್ನು ಕೊಡ್ತಾರಂತೆ, ಬಂದು ಸ್ವೀಕರಿಸಿ ಅಂತ ಹೇಳಿ ಅಂತ ವಸಿಷ್ಠರು ಹೇಳ್ತಾರೆ. ಸರಿ ಅಂತ ಅಂದ್ಕೊಂಡು ವಿಶ್ವಾಮಿತ್ರರು ಸೂರ್ಯಚಂದ್ರನ ಬಳಿಗೆ ಹೋಗ್ತಾರೆ. ಹೋಗಿ ವಸಿಷ್ಠರು ಒಂದು ಮುಹೂರ್ತ ಕಾಲ ತಾವು ಸಜ್ಜನ ಸಂಘವನ್ನು ಮಾಡಿದ ಪುಣ್ಯವನ್ನು ದಾನ ಕೊಡ್ತಾರಂತೆ, ಬರಬೇಕಂತೆ ಅಂತ ಸೂರ್ಯಚಂದ್ರನ ಬಳಿಯಲ್ಲಿ ಶೇಷನ ಬಳಿಯ ಬಗ್ಗೆ ಹೇಳ್ತಾರ. ಹೇಳುವಾಗ ಸೂರ್ಯಚಂದ್ರನ ಹೇಳ್ತಾರಂತೆ, ಹೌದಾ, ವಸಿಷ್ಠರು ಒಂದು ಮುಹೂರ್ತ ಕಾಲ ಅವ್ರು ಪುಣ್ಯವನ್ನು ದಾನ ಕೊಡ್ತಾರೆ, ಒಂದು ಮುಹೂರ್ತ ಕಾಲ ಸಜ್ಜನರ ಸಂಘವನ್ನು ಮಾಡಿದ ಪುಣ್ಯವನ್ನು ದಾನ ಕೊಡ್ತಾರ, ಹಾಗಾದ್ರೆ ನಾನು ಬರ್ತೇನೆ ಅಂತ ಮುಂದಕ್ಕೆ ಬಂದ್ರಂತೆ. ಯಾಕೆ ನೀನು ಬರ್ತಿ ಅಂತ ಕೇಳ್ತಾರಂತೆ ವಿಶ್ವಾಮಿತ್ರರು.
ಹೇಳುವಾಗ ಸೂರ್ಯಚಂದ್ರರು ಹೇಳ್ತಾರೆ, ನೋಡಿ ಆ ಪುಣ್ಯನ ಕಾಲು ಭಾಗ ಸಾಕು ಲೋಕವನ್ನು ಬೆಳೆದಕ್ಕೆ, ನಮಗೆ ಉಳಿದ ಭಾಗದಲ್ಲಿ ನನಗೆ ಬೇಕಾದಷ್ಟು ಪುಣ್ಯ ಸಿಗುತ್ತೆ. ಶೇಷ ಹೇಳ್ತಾನಂತೆ, ವಸಿಷ್ಠರ ಪುಣ್ಯದ ಕಾಲು ಭಾಗ ಸಾಕು ಈ ಭೂಮಿಯನ್ನ ನಾನು ಹೊತ್ತಲಿಕ್ಕೆ, ಈ ಭೂಮಿಯನ್ನು ಹೊರಲಿಕ್ಕೆ, ಆ ಉಳಿದ ಭಾಗ ನನಗೆ ಸಿಗುತ್ತಲ್ವಾ. ಸಜ್ಜನನ ಸಂಘದ ಆ ಪುಣ್ಯದ ಮಹತ್ವ ಏನಂತ ಗೊತ್ತುಂಟ ನಿನಗೆ, ವಸಿಷ್ಠರ ದಾನ ಕೊಡ್ತಾರಂತಂದ್ರೆ ನಾನೇ ಬರ್ತೇನೆ ಅಂತೇಳಿ ಸೂರ್ಯಚಂದ್ರರು ಶೇಷರು ಮುಂದಕ್ಕೆ ಬಂದರು. ಅವಾಗ ಇವರಿಗೆ ಜ್ಞಾನೋದಯ ಆಯ್ತು. ಬೇಡ ಬೇಡ ಉಫಿ ಉಫಿ ಅಂದ್ರಂತೆ, ನೀವು ಬರೋದು ಬೇಡ, ನೀವು ಬರೋದು ಬೇಡ, ನಾನೇ ತಗೊಳ್ತೇನೆ ಅಂತೇಳಿ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ವಿಶ್ವಾಮಿತ್ರರಿಗೆ ಬಂದು ದಾನವನ್ನು ಸ್ವೀಕಾರ ಮಾಡಿದರು. ವಸಿಷ್ಠರ ಆ ಒಂದು ಮುಹೂರ್ತ ಕಾಲ ಸಜ್ಜನರ ಸಂಘವನ್ನು ಮಾಡಿದ ಪುಣ್ಯದ ದಾನವನ್ನು ಸ್ವೀಕಾರ ಮಾಡಿದ ಪರಿಣಾಮವಾಗಿ ವಸಿಷ್ಠರಿಗೆ ಏನಾಯ್ತು, ವಿಶ್ವಾಮಿತ್ರರಿಗೆ ಏನಾಯ್ತು ಗೊತ್ತೋ, ವಿಶ್ವಾಮಿತ್ರರು ಅವರ ಆಶ್ರಮಕ್ಕೆ ಬಂದ್ರೆ ಆಶ್ರಮದ ಮುಂದೆ ಇಬ್ಬರು ಶಂಖಚಕ್ರ ಗದಾಧಾರಿಗಳಾದಂತ ವಿಷ್ಣುದೂತರು ಬಂದು ನಿಂತಿದ್ದಾರೆ. ಆ ವಿಶ್ವಾಮಿತ್ರರಿಗೆ ಕೀರ್ತಿಯನ್ನು ಕೊಡ್ಲಿಕ್ಕೆ, ನಿಮ್ಮ ಈ ಪುಣ್ಯ ವೃದ್ಧಿಯಾಗಿದೆ, ಎಲ್ಲಿಯವರೆಗೆ ವೃದ್ಧಿಯಾಗಿದೆ ಅಂತ ಹೇಳಿದ್ರೆ ಮುಂದೆ ಸೀತಾರಾಮನ ಕಲ್ಯಾಣವನ್ನು ಮಾಡುವವರೆಗೆ ನಿಮ್ಮ ಈ ಕೀರ್ತಿ ಅದು ವೃದ್ಧಿ ಆಗ್ತಾ ಇರ್ತದೆ ಅಂತ ಹೇಳಿ ಒಂದು ವಸಿಷ್ಠರ ಸತ್ಸಂಗದ ಆ ಪುಣ್ಯದ ಆ ದಾನವನ್ನು ಸ್ವೀಕರಿಸಿದ ಪರಿಣಾಮವಾಗಿ ವಿಶ್ವಾಮಿತ್ರರಿಗೆ ಸೀತಾರಾಮನ ಕಲ್ಯಾಣವನ್ನು ಮಾಡುವಂತಹ ಒಂದು ದೊಡ್ಡ ಅನುಗ್ರಹವನ್ನು ಭಗವಂತ ಮಾಡಿಕೊಟ್ಟ. ಇದು ಸಜ್ಜನರ ಸಂಘದ ಮಹತ್ವ. ಹಾಗೆ ಈ ಎಲ್ಲ ಪ್ರಕರಣದಲ್ಲಿ ನಾವು ನೋಡಿದ್ದು ಸಜ್ಜನರ ಸಂಘ. ಸಜ್ಜನರ ಸಂಘದಿಂದಲೇನೆ ನಮಗೆ ಶ್ರೇಯಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ದೊಡ್ಡ ಸಂದೇಶ ಸಮಗ್ರ ಭಾಗವತ ಹೇಳ್ತಾ ಇದೆ. ಅಂತಹ ಭಾಗವತವನ್ನ ಬಹಳ ಶ್ರದ್ಧೆಯಿಂದ ನೀವೆಲ್ಲ ಕೂತು ಕೇಳಿದ್ದೀರಿ. ಒಬ್ರು ಯತಿಗಳಿದ್ರಂತೆ. ಎರಡು ಹಳ್ಳಿ ಇತ್ತು. ಒಂದು ಹಳ್ಳಿಯಲ್ಲಿ ಬರೇ ದುಷ್ಟರೇ, ಎಲ್ಲ ಕಮ್ಯುನಿಸ್ಟ್ಗಳೇ, ಎಲ್ಲ ಲೆಫ್ಟಿಸ್ಟ್ಗಳೇ. ಅಲ್ಲಿಗೆ ಯಾರಾದರೂ ಸಾತ್ವಿಕರು ಬಂದ್ರೆ, ಸನ್ಯಾಸಿಗಳು ಬಂದ್ರೆ ಅವರಿಗೆ ಈ ಕೊಳೆತು ಹೋದ ಹಣ್ಣಿನಿಂದ ಹೊಡೆದು ಅವರಿಗೆ ಅವಮಾನವನ್ನು ಮಾಡ್ತಾ ಇದ್ರು. ಅಂದ್ರೆ ಅಂತವ್ರು ನಮ್ಮ ಊರಿಗೆ ಬರಬಾರ್ದು. ಮತ್ತೊಂದು ಊರಿನಲ್ಲಿ ದಾನ ಧರ್ಮ ಪೂಜೆ ಪುರಸ್ಕಾರ ಅಂತ ಹೇಳಿ ಬಹಳ ಆಚಾರ ಬಂತು. ಈ ಎರಡು ಹಳ್ಳಿಗಳಿದ್ದಾಗ ಸನ್ಯಾಸಿಗಳು ಲೆಫ್ಟಿಸ್ಟ್ಗಳ ಊರಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕು ಅಂತ ಹೋಗಿದ್ದಾರೆ. ಹೋದಾಗ ಅಲ್ಲಿನ ಊರಿನ ಗ್ರಾಮಸ್ಥರೆಲ್ಲ ಬರೇ ಈ ಸನ್ಯಾಸಿಗಳಿಗೆ ಕೊಳೆತ ಹಣ್ಣಿನ ಸತ್ಕಾರವನ್ನೇ ಮಾಡಿದ್ರು. ಈ ಸನ್ಯಾಸಿ ಬರಬಾರ್ದು ಇಲ್ಲಿಗೆ ಅಂತೇಳಿ ಎಲ್ಲ ಸೇರಿ ಹೊಡೆದ್ರಂತೆ. ಇಷ್ಟು ಹೊಡಿಸಿಕೊಂಡ್ರು ಕೂಡ ಅಲ್ಲಿಗೆ ಹೋಗಿ ಸನ್ಯಾಸಿಗಳು ಪೂಜೆಯನ್ನು ಮಾಡಿ ಎಲ್ಲ ಗ್ರಾಮಸ್ಥರಿಗೆ ಆಶೀರ್ವಾದ ಮಾಡಿ ಬಂದ. ನೀವೆಲ್ಲ ಇಲ್ಲೇ ಇರಿ, ಎಲ್ಲಿಗೂ ಹೋಗ್ಬೇಡಿ, ಸುಖವಾಗಿ ಒಂದೇ ಗ್ರಾಮದಲ್ಲಿ ಸುಖವಾಗಿ ಬಾಡಿ ಅಂತ ಆಶೀರ್ವಾದ ಮಾಡಿ ಬಂದ್ರಂತೆ. ಶಿಷ್ಯ ಗಮನಿಸ್ತಾ ಇದ್ದ. ಪಕ್ಕದ ಹಳ್ಳಿಗೆ ಹೋದ್ರಂತೆ. ಪಕ್ಕದ ಹಳ್ಳಿಗೆ ಹೋದಾಗ ಆ ಎಲ್ಲ ಗ್ರಾಮಸ್ಥರೆಲ್ಲ ಬಹಳ ಶ್ರದ್ಧೆಯಿಂದ ಸ್ವಾಗತಿಸಿ ಅವರನ್ನು ಸತ್ಕರಿಸಿ ಎಲ್ಲ ಉಪಚಾರವನ್ನು ಮಾಡಿ ಎಲ್ಲ ಉಪಚಾರ ಮಾಡಿದ್ರು. ಇಷ್ಟಾಗಿ ಆ ಸನ್ಯಾಸಿಗಳು ಅಲ್ಲಿ ಏನು ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ, ನೀವೆಲ್ಲ ಎಲ್ಲ ಬೇರೆ ಬೇರೆ ಊರಿಗೆ ಹರಿದು ಹಂಚಿ ಹೋಗಿ ನೀವು ಅಂತ ಆಶೀರ್ವಾದ ಮಾಡಿದ್ರಂತೆ. ಶಿಷ್ಯನಿಗೆ ಕುತೂಹಲ ಆಯ್ತು. ಮತ್ತೆ ಮಠಕ್ಕೆ ವಾಪಸ್ ಬಂದ್ರೆ ಶಿಷ್ಯ ಕೇಳ್ತಾನಂತೆ, ನೀವು ಅವಾಗ ಹೇಳಿದ್ರಿ ಆ ದುಷ್ಟ ಆ ಗ್ರಾಮಸ್ಥರಿಗೆ ಹೇಳಿದ್ರಿ, ನೀವು ಇಲ್ಲೇ ಎಲ್ರಿಗೂ ಸುಖವಾಗಿ ವಾಸ ಮಾಡಿ ಅಂತ ಹೇಳಿದ್ರಿ. ಇಷ್ಟು ಒಳ್ಳೆಯ ಸಾತ್ವಿಕರು ಇರುವಂತಹ ಈ ಒಂದು ಗ್ರಾಮದವರಿಗೆ ನೀವೆಲ್ಲ ಹರಿದು ಹಂಚಿ ಹೋಗಿ ಅಂತ ಹೇಳ್ತಾ ಇದ್ರಲ್ವಾ, ಇದು ಎಂತಹ ನಿಮ್ಮ ಅನುಗ್ರಹ, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ. ನಮ್ಮ ಗುರುಗಳು ಹೇಳ್ತಾರಂತೆ, ನೋಡು, ನಾನು ಆ ತರ ಅನುಗ್ರಹ ಮಾಡಿದಕ್ಕೆ ಕಾರಣ ಉಂಟು. ಈಗ ಅವರೆಲ್ಲರೂ ಕೂಡ ದುಷ್ಟ ಸ್ವಭಾವದವರು. ಈ ಒಂದು ವೇಳೆ ಅವ್ರು ಎಲ್ಲ ಊರಿಗೆ ಹರಿದು ಹಂಚಿ ಹೋದ್ರೆ ಎಲ್ಲ ಊರನ್ನು ಕೆಡಿಸಿ ಬಿಡ್ತಾರೆ. ಹಾಗಾಗಿ ಅಂಥವ್ರು ಎಲ್ಲ ಊರಿಗೆ ಹೋಗೋದು ಬೇಡ, ಅಲ್ಲೇ ಇರಲಿ, ಅಲ್ಲೇ ಇದ್ದು ಅವರ ಆ ಕುಲ ಅಲ್ಲೇ ನಾಶ ಆಗಲಿ. ಹಾಗಾಗಿ ಬೇರೆ ಊರಿಗೆ ಹೋಗೋದು ಬೇಡ, ಅವರ ಕುಲವನ್ನು ಬೆಳೆಸುವುದು ಬೇಡ ಅಂತ ಹೇಳಿದ್ರು. ಈ ಸಾತ್ವಿಕ ಗ್ರಾಮದವರನ್ನ ಯಾಕೆ ನೀವು ಹರಿದು ಹಂಚಿ ಹೋಗಿ ಅಂತ ಕೇಳಿದ್ರೆ, ನಿಮ್ಮ ಒಳ್ಳೆಯ ಸ್ವಭಾವ ಇನ್ನಷ್ಟು ಊರಿಗೆ ಹೋಗ್ಲಿ, ಹರಡಲಿ, ಇನ್ನಷ್ಟು ಮಂದಿ ಸಾತ್ವಿಕರಾಗಲಿ ಅನ್ನುವ ದೃಷ್ಟಿಯಿಂದ ನೀವೆಲ್ಲ ಹರಿದು ಹೋಗಿ ಹಂಚಿ ಹೋಗಿ ಅಂತ ಹೇಳಿದ್ದು. ಎಲ್ಲಾ ಊರಿನಲ್ಲಿಯೂ ಕೂಡ ನೀವೆಲ್ಲ ವಾಸ ಮಾಡಿ ಅಂತ ಹೇಳಿದ್ದು ಈ ಅರ್ಥದಿಂದ ಸಾತ್ವಿಕರ ಸಂತತಿ ಬೆಳೆಯಲಿ ಅನ್ನುವ ದೃಷ್ಟಿಯಿಂದ ಹೇಳಿದ್ದು ಅಂತ ಆ ಗುರುಗಳು ಹೇಳ್ತಾರಂತೆ. ಹಾಗೆ ಈ ಗ್ರಾಮದಲ್ಲಿಯೂ ಕೂಡ ಎಲ್ಲ ಬೇರೆ ಬೇರೆ ಊರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿ ಬೀಜಾಡಿಯವರು ಎಲ್ಲ ಬೀಜಾಡಿಯವರೇ ಅಲ್ಲ. ಇಲ್ಲಿ ಬೇರೆ ಬೇರೆ ಊರಿನಲ್ಲಿ ತುಮಕೂರಿನಲ್ಲಿ ವಾಸ ಮಾಡುವವರು ಇದ್ದಾರೆ, ಬೆಂಗಳೂರಿನಲ್ಲಿ ವಾಸ ಮಾಡುವವರು ಇದ್ದಾರೆ, ಮೈಸೂರಿನಲ್ಲಿ ವಾಸ ಮಾಡುವವರು ಇದ್ದಾರೆ. ಎಲ್ಲ ಬೇರೆ ಬೇರೆ ಊರಿನವರು ಒಟ್ಟಾಗಿ ಇಲ್ಲಿ ಬಂದು ಬೀಜಾಡಿಯಲ್ಲಿ ಸೇರಿದ್ದೀರಿ. ಅಂದ್ರೆ ಒಂದೇ ಗ್ರಾಮದವರು ಬೇರೆ ಬೇರೆ ಊರಿನಲ್ಲಿ ನೀವೆಲ್ಲ ಇರೋರು ಬಂದು ಶ್ರದ್ಧೆಯಿಂದ ಈ ಭಾಗವತ ಪುರಾಣವನ್ನು ಕೇಳಿದ್ದೇನೆ. ಇಲ್ಲಿ ನಮ್ಮ ಹಿರಿಯರ ಮನೆಯಲ್ಲಿ ಒಂದು ಸತ್ಕರ್ಮ ಆಗಬೇಕು. ಸತ್ಕರ್ಮ ಅಂದ್ರೆ ಅದು ಜ್ಞಾನಮುಖವು ಆಗಬೇಕು. ಅದೇ ರೀತಿಯಾಗಿ ನಿಮ್ಮ
ಅಗ್ನಿಮುಖವೂ ಆಗಬೇಕು ಅಂತ ಹೇಳಿ ಎರಡು ರೀತಿಯ ಸಂಕಲ್ಪವನ್ನು ಮಾಡಿದವರು ವಾದಿರಾಜ ಕಟ್ವಾರನವರು. ಅವರ ವಂಶವೇ ಹಾಗೆ. ಅವರ ಅಜ್ಜ ಶ್ರೀನಿವಾಸ ನಾನು ನೋಡ್ಲಿಲ್ಲ, ಹೆಸರು ಕೇಳಿದ್ದೇನೆ. ಆದ್ರೆ ಅವರ ತಂದೆ ಅವರ ದೊಡ್ಡಪ್ಪ ಅವರೆಲ್ಲ ಸೋದೆ ಮಠ ಅಂತ ಹೇಳಿದ್ರೆ ಜೀವ ಕೊಡುವಂತಹ ವ್ಯಕ್ತಿಗಳು. ಅವರು ವಾಸುದೇವರಾಯರಿರ್ಬೋದು, ಕೃಷ್ಣರಾಯರಿರ್ಬೋದು, ಸೋದೆ ಮಠ, ಸೋದೆ ಸ್ವಾಮಿಗಳು ನಮ್ಮ ಗುರುಗಳು. ಅಂದ್ರೆ ಜೀವ ಬಿಡ್ಲಿಕ್ಕೂ ತಯಾರಿದ್ದಾರೆ, ಅಷ್ಟು ಶ್ರದ್ಧೆ ಗುರುಮಠ ಅಂತ ಹೇಳಿದ್ರೆ. ಮೈಸೂರಿಗೆ ಬಂದ್ರೆ ನಾವು ಅವರ ಮನೆಗೆ ಹೋಗದೆ ವಾಪಸ್ ಹೋಗ್ಲಿಕ್ಕಿಲ್ಲ, ಬರಲೇಬೇಕು. ಸುಮ್ಮನೆ ಪ್ಲೇಯಿಂಗ್ ವಿಸಿಟ್ ಆದ್ರೂ ಕೂಡ ವಾಸುದೇವರಾಯರ ಮನೆಗೆ ಹೋಗಲೇಬೇಕು. ಹಮ್ಮಿಗಳು ಬಂದಿದ್ದಾರೆ, ನಮ್ಮ ಮನೆಗೆ ಬರಲೇಬೇಕು. ಅಷ್ಟು ಶ್ರದ್ಧೆ ಅವರಿಗೆ. ಆ ಶ್ರದ್ಧೆ ಅದು ಅವರ ಮಕ್ಕಳಲ್ಲೂ ಉಂಟು. ವಾದರಾಜರ ಹತ್ತುವಾರು ಕೊನೆಯವರು, ಅವರು ವಾದರಾಜರಾಯರು ಅಂತ ಹೇಳೋದು, ವಾಸುದೇವರಾಯರು ಕೃಷ್ಣರಾಯರು ಹತ್ತುವಾರ ಆಕ್ಚುಲಿ ಅವರು ಅವರ ಅಣ್ಣ ಶ್ರೀನಿವಾಸು, ರಾಮಕೃಷ್ಣ ಅವರಿಗೆಲ್ಲ ತುಂಬಾ ಶ್ರದ್ಧೆ. ಅದು ತಂದೆ ಹಾಕಿದಂತಹ ಬೀಜ ಅದು ಮಕ್ಕಳಲ್ಲಿ ಹಾಗೆ ಅದು ಒಳ್ಳೆ ಫಲವತ್ತಾಗಿ ಬೆಳೆದಿದೆ. ಅದು ಆ ಮಕ್ಕಳಲ್ಲಿಯೂ ಮೊಮ್ಮಕ್ಕಳಲ್ಲಿಯೂ ಕೂಡ ಆ ಶ್ರದ್ಧೆ ಇದೆ. ಅವಳ ಆ ಪುಟ್ಟ ಮಗಳು ಆ ವೀಕ್ಷಾ ಅಂತ ಹುಡುಗಿ, 8-9 ವರ್ಷದ ಹುಡುಗಿ, ಅದು ಏಕಾದಶಿ ಉಪವಾಸ ಮಾಡ್ತದ ಹುಡುಗಿ. ಏಕಾದಶಿ ಉಪವಾಸ ಮಾಡಲಿಕ್ಕೆ ఇప్పుడు ಸುನೀತೆಯಂತಹ ತಾಯಿ ಆ ಹುಡುಗಿ ಉಪವಾಸ ಮಾಡಲಿಕ್ಕೆ ಇವರು ಸ್ವಲ್ಪ ಪಾಕೆಟ್ ಮನಿ ಅಂತ ಕೊಡ್ತಾರೆ. ಒಂದು ಉಪವಾಸ ಮಾಡಿದ್ರೆ ನಾನು ನಿನಗೆ 500 ರೂಪಾಯಿ ಕೊಡ್ತೇನೆ ನಾನು ನಿಮಗೆ. ಆ ಹುಡುಗಿ ಆ 500 ರೂಪಾಯಿ ಆಸೆಗಾಗಿ ಏಕಾದಶಿ ಉಪವಾಸವನ್ನು ಮಾಡುತ್ತೆ. ಈ 500 ರೂಪಾಯಿ ಏನು ಮಾಡುತ್ತೆ? ಸುಮ್ಮನೆ ಚಾಕ್ಲೇಟ್ ತಿನ್ಲಿಕ್ಕೆ ಮತ್ತೇನು ಆಟಿಕೆ ತಗೊಳ್ಳಿ ಖರ್ಚು ಮಾಡುವುದಿಲ್ಲ. ಆ 500 ರೂಪಾಯಿಯನ್ನು ಒಟ್ಟು ಮಾಡಿ ಇದು ಸೋದೆ ಮಾಡಿದ ಗೋಶಾಲೆಗೆ ಅಂತ, ಗೋಗ್ರಾಸಕ್ಕೆ ಅಂತ ಪ್ರತಿ ಬಾರಿ ಬೇಕಾದಾಗ ಆ ವೀಕ್ಷಾ ಹುಡುಗಿ ಪ್ರತಿ ಬಾರಿ ಗೋಗ್ರಾಸ ಅಂತೀವಿ, ನಾನು ಉಪವಾಸ ಮಾಡಿದಕ್ಕೆ ಅಮ್ಮ ಕೊಟ್ಟಂತಹ ಇದು ಹಣ ಅಂತ ಹೇಳಿ ಅದು ಎತ್ತಿಟ್ಟು ಕೊಡುತ್ತೆ. ಈ ಮನೋಭಾವ ಅವರಲ್ಲಿ ಬಂದಿದೆ ಅಂದ್ರೆ ಅದೆಷ್ಟು ಸಾತ್ವಿಕ ಚೈತನ್ಯ ಅಂತ ನಾವಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆ ರೀತಿ ಅವರು ಬೆಳೆದು ಬಂದಂತಹ ರೀತಿ ಹಾಗೆ ಉಂಟು. ಹಾಗಾಗಿ ಅವರು ಬಂದು ನಮ್ಮ ಮನೆಯಲ್ಲಿ ಬಂದು ಭಾಗವತ ಪ್ರವಚನವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ನಾವೆಲ್ಲ ಒಂದು ವಾರ ಬಂದು ಕೂತ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ, ನಮ್ಗೆ ವಹಿವಾಟು ಜಾಸ್ತಿ ಆಗಿದೆ ಈಗ. ಆದ್ರೂ ಕೂಡ ಅವರು ಕೇಳುವಾಗ ಇಲ್ಲ ಅಂತ ಹೇಳಿ ಮನಸ್ಸು ಬರುವುದಿಲ್ಲ. ಅವರ ಶ್ರದ್ಧೆ ಅಂತದ್ದು, ಶ್ರದ್ಧೆಯಿಂದ ಕೂತು ಕೇಳ್ತಾರೆ. ಮತ್ತೆ ಅವರು ಅನೇಕ ಬಾರಿ ಕೇಳಿಸಿಕೊಂಡವರು, ತುಂಬಾ ಪಾಠವನ್ನ ಕೇಳಿದವರು. ಹಾಗಾಗಿ ಎಲ್ಲ ಹೊಸ್ತಲ್ಲ ಕಥೆಗಳೆಲ್ಲ ಅನೇಕ ಬಾರಿ ಕೇಳಿದ್ದಾರೆ. ಕೇಳಿದ್ರು ಕೂಡ ಮತ್ತೆ ಕೇಳಿಸಿಕೊಳ್ಳಬೇಕು ಹೇಳುವಂತಹ ಶ್ರದ್ಧೆಯಿಂದ ಬಂದು ಕೂತು ಎಲ್ಲ ಅವರ ಬಂಧುಗಳನ್ನೆಲ್ಲ ಜೊತೆಗೆ ಸೇರಿಸಿ, ಸುಮ್ಮನೆ ಬಂಧುಗಳನ್ನು ಸೇರಿಸಿ ಗೆಟ್ ಟುಗೆದರ್ ಅಂತ ಏನೇನೋ ಮಾಡ್ತಾರೆ, ಹುಚ್ಚಾಬಟ್ಟೆ ಕುಣಿತಾರೆ. ಇದು ನೋಡಿ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಒಂದು ಜ್ಞಾನಮುಖದ ಒಂದು ದೊಡ್ಡ ಕಾರ್ಯವನ್ನ ಅವರ ಹಿರಿಯರು ಬೆಳೆದಂತಹ ಈ ಒಂದು ಭೂಮಿಯಲ್ಲಿ ಮಾಡಬೇಕು ಅಂತ ಒಂದು ದೊಡ್ಡ ಸೇವೆಯನ್ನ ವಿಷ್ಣುಮೂರ್ತಿಯ ಸನ್ನಿಧಿಯಲ್ಲಿ ಮಾಡಿಸಿದ್ದಾರೆ. ಅವರ ಒಂದು ಸತ್ಕರ್ಮದಿಂದ ವಿಶೇಷವಾಗಿ ಗುರುಗಳು ಭೂತರಾಜರು, ವಾದಿರಾಜ ಗುರು ಸಾರ್ವಭೌಮರು, ಅದೇ ರೀತಿಯಾಗಿ ಹೈಗ್ರೀವ ದೇವರು, ಆ ವಿಷ್ಣುಮೂರ್ತಿ ದೇವರು ಪ್ರಸನ್ನರಾಗಿ ಎಲ್ಲ ಕುಟುಂಬದವರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ. ಇನ್ನಷ್ಟು ಇಂತಹ ಸತ್ಕರ್ಮಗಳನ್ನು ಮಾಡುವಂತಹ ಶಕ್ತಿಯನ್ನ ಜ್ಞಾನಮುಖವಾಗಿ ಸಾಗುವಂತಹ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವಂತಹ ಒಂದು ದೊಡ್ಡ ಅನುಗ್ರಹವನ್ನು ದೇವರು ಗುರುಗಳು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಒಂದು 7 ದಿವಸಗಳ ಕಾಲ ನಡೆಸಿದಂತಹ ಈ ಒಂದು ಜ್ಞಾನ ಪುಷ್ಪವನ್ನ ಅವರ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನ ಪಾದಕಮಲಗಳಿಗೆ ಅರ್ಪಿಸುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ಪೀತಾಂ